ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದ. गुरुवे शिक्षा गुरुवे रक्षा गुरुवे सर्वागमोक्तर कला गुरुवे शिवयोग धर्मार्थ भोग ವಿಶ್ವರು ಮಹಾಮಾನವವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರುವಾದಂತಹ ಅಲ್ಲಮ ಪ್ರಭು ದೇವರನ್ನು, ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನೆನೆ ಎಷ್ಟು ಚೆನ್ನಾಗಿ ಬಂದಿತ್ತು ಅದನ್ನು ನೋಡ್ಕೊಂಡು ಒಂದ್ಸರಿ ಚೆನ್ನಾಗಿ ನೋಡಿ. ಸೇರಿರುವೆಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದ್ರೆ, ಮಕ್ಕಳೇ, ಎಲ್ಲರಿಗೂ ನಿನ್ನೆ ಕಲ್ಯಾಣ ಪ್ರವೇಶವನ್ನು ಕುರಿತು ಮಾದಿವೇಕನವರ ಕಲ್ಯಾಣ ಪ್ರವೇಶದ ಪ್ರಸಂಗವನ್ನು ನೋಡ್ತಾ ನೋಡ್ತಾ, ಕಲ್ಯಾಣ ಅಂದರೆ ಏನು, ಇನ್ನೂ ಸೌಂಡ್ ಹೆಚ್ಚು ಮಾಡು, ಬೇಸ್ ಕಡಿಮೆ ಮಾಡು, ಹಂಗೆ ಗುಮ್ಮನ್ಬಾರ್ದು. ನೀನು ಎಷ್ಟು ಚೆನ್ನಾಗಿಟ್ಟಿದ್ದೆ, ಬೇಸ್ ಕಡಿಮೆ ಮಾಡು, ಇನ್ನೂ ಕಡಿಮೆ ಮಾಡು. ಮೈಕ್ ಇಲ್ಲ, ಮೈಕ್ ಸರಿ ಇದೆ, ಮೈಕೆಲ್ಲ ಕರೆಕ್ಟ್ ಇದೆ. ನಿನ್ನೆ ಬಹಳ ಚೆನ್ನಾಗಿ ಬಂದಿತ್ತು, ಹೇಳ್ಬೇಕು ಅಂದ್ಕೊಂಡೆ ಮರೆತುಬಿಟ್ಟೆ. ಇವತ್ತು ಇಡಕ್ಕೆ ಬರ್ಬೋದು. ಆ ಮಿಕ್ಸರ್ ಅದು ಅರ್ಥ ಆಗಬೇಕು, ಅಕ್ಷರಗಳು ಸ್ಪಷ್ಟವಾಗಿ ಅರ್ಥ ಆದರೆ ಕೇಳ್ತಾರೆ ಪ್ರವಚನ. ಕಲ್ಯಾಣ ಅಂದರೆ ಏನು, ಕಲ್ಯಾಣವನ್ನು ಹೇಗೆ ನಾವು ಸಾಧಿಸಿಕೊಳ್ಳಬೇಕು, ಸರ್ವ ಕಲ್ಯಾಣ ಅಂದರೆ ಏನು ಅಂತಕ್ಕಂಥದ್ದೆಲ್ಲ ನಿನ್ನಿನ ದಿವಸ ತಿಳ್ಕೊಂಡಿದ್ದೇನೆ. ಕಲ್ಯಾಣದಲ್ಲಿ ಬರೀ ಮನೆಗಳಷ್ಟೇ ಇರಲಿಲ್ಲ, ಸುಮಾರು 12,000 ಮಹಾಮನೆಗಳಿತ್ತು ಅಂತ ಬರ್ತದೆ. 12,000 ಮಹಾಮನೆಗಳು. ಮನೆಗಳಿಗೂ ಮಹಾಮನೆಗಳಿಗೂ ಏನು ವ್ಯತ್ಯಾಸ ಗೊತ್ತಾಗಿದೆ ನಿಮಗೆಲ್ಲ? ಏನು ವ್ಯತ್ಯಾಸ? ಮನೆ ಅಂದ್ರೆ ಏನು, ಮಹಾಮನೆ ಅಂದ್ರೆ ಏನು? ನೋಡಿ, ನಮ್ಮ ಅಧ್ಯಕ್ಷರಾಗಿಲ್ಲ. ಮನೆ ಅಂದ್ರೆ ರಕ್ತ ಸಂಬಂಧಿಕರು, ನಾನು, ನನ್ನವರು, ಗೊತ್ತಾಯ್ತಲ್ಲ, ತನ್ನವರು, ಹೆಂಡತಿ ಮಕ್ಕಳು, ಗಂಡ ಹೆಂಡತಿ ಮಕ್ಕಳು. ಇಲ್ಲಾಂದ್ರೆ ಭಾಳ ಅಂದರೆ ಅಪ್ಪ ಪುಣ್ಯ ಮಾಡಿದ್ರೆ ಅವರು, ಗೊತ್ತಾಯ್ತಲ್ಲ. ಇಲ್ಲ ಯಾಕಪ್ಪ ಸರಿ ಆಗ್ತಿಲ್ಲ ನಿಮ್ಗೆ.
ಭಾಳ ಕೆಟ್ಟೋಗಿದ್ದೀವಿ ನಾವು, ಏನೂ ಅರ್ಥ ಆಗೋದೇ ಇಲ್ಲ. ಇದಾನೇ ಇಲ್ಲ, ಸೌಂಡ್ ಜಾಸ್ತಿ ಮಾಡೋದಲ್ಲ, ಕ್ಲಿಯರ್ ಮಾಡೋದು. ಅದು ಒಂದು ಕಲೆ. ಮೈಕನ್ನ ಇಟ್ಕೊಳ್ತಕ್ಕಂಥ ಗುಂಗಿ ಅನ್ಬಾರ್ದು. ಓ, ನೀನು ಹೋಗ್ಬಿಟ್ಟು ಚೆನ್ನಾಗುತ್ತೆ ಅಂದ್ಕೊಂಡಿದ್ದ. ಹಂಗ ಹೋಗೋಣ ಅಂತ ಹೇಳ್ತಿದ್ದೆ. ಅದೇ ಮನೆ, ಮಹಾಮನೆ ಅಂದರೆ ಭಕ್ತಿ ಸಂಬಂಧ. ಮಹಾಮನೆ ಅಂದರೆ ಭಕ್ತಿ ಸಂಬಂಧ, ತತ್ವ ಸಂಬಂಧ ಮತ್ತು ಧರ್ಮ ಸಂಬಂಧ. ಧರ್ಮ, ಭಕ್ತಿ, ತತ್ವ ಇವೆಲ್ಲ ಸಂಬಂಧ ಇಟ್ಕೊಂಡು ಇದ್ದ ಮಹಾಮನೆಗಳ ಸಂಖ್ಯೆ ಕಲ್ಯಾಣದಲ್ಲಿ 12,000ಕ್ಕಿಂತ ಹೆಚ್ಚು. ಅಂದರೆ ಅದಕ್ಕೆ ಎಲ್ಲೆಲ್ಲಿಂದ ಹುಡ್ಕೊಂಡು ಬಂದರು. ಹಾಂ, ಸ್ವಲ್ಪ ಸರಿ ಆಗ್ತದೆ, ಆ ಗುಂಗಿ ಅನ್ನೋದು ಕಡಿಮೆ ಆಗಬೇಕು. ಪರವಾಗಿಲ್ಲ, ಏನು ಹೆದರ್ಕೋಬೇಡ. ಸಿದ್ದೇಶ್ವರ ಕೊಡೋದು ಹಿಂಗಾಗಿರುತ್ತೆ. ಹಾಂ, ಈಗ ಸರಿ ಬರ್ತೇನೆ. ಪಾರ್ಲಿಮೆಂಟಲ್ಲೇ ಕೆಟ್ಟಿರುತ್ತೆ ಡೆಲ್ಲಿಲಿ. ಅವ್ರಿಗೆ ಹಾಂ, ಅದಕ್ಕೆ ನೀನು ಚೆಕ್ ಮಾಡ್ಕೋಬೇಕು. ಅವ್ರಿಗೆ ಅಲ್ಲಿ ಮೈಕ್ ಆಪ್ರೇಟ್ ಮಾಡೋರಿಗೆ ತಿಂಗಳಿಗೆ 50,000 60,000 ಸಂಬಳ ಇರುತ್ತೆ. ನಾವು ಪರ್ಮಿಷನ್ 50 ರೂಪಾಯಿ 60 ರೂಪಾಯಿ ಮತ್ತು ಪಾಪ. ಹಾಂ, ಈಗ ಸರಿ ಗೊತ್ತಾಗ್ತದೆ. ಇನ್ನೊಂಚೂರು ಬೇಸ್ ಕಡಿಮೆ ಮಾಡಬೇಕು. ಗುಂಗಿ ಅನ್ಬಾರ್ದು. ಸರಿ ಆಗ್ತಾ ಇದೆ. ಹಾಂ, ಈಗ ಸರಿ ಆಯ್ತು. ಇನ್ನೊಂಚೂರು ಗುಂಗಿಯಿಂದ ಕಡಿಮೆ ಮಾಡಬೇಕು, ಚೆನ್ನಾಗಿ ಬರ್ತದೆ. ನೀನು ಯಾವಾಗಲೂ ನನಗಿಡುವಾಗ ಚೆಕ್ ಮಾಡ್ಕೊಂಡೇ ಇಟ್ಬಿಡಿ. ಯಾರು ತಿರುಗಾಡಿ ತಿರುಗಾಡೋದು ಅವರ ಧರ್ಮ, ಸರಿಪಡಿಸೋದು ನಿನ್ನ ಧರ್ಮ. ಅದೇನು ಕೊಡಬೇಕಾಗಲ್ಲ. ಪಬ್ಲಿಕ್ ಪ್ಲೇಸ್ ಆದಮೇಲೆ ನೀನು ಭಾಳ ಚೆನ್ನಾಗಿ ಮೈಕ್ ಇಟ್ಕೊಂಡು ಶ್ರೀಶೈಲ ಫ್ರೀ ಕಟ್ಕೊಂಡು ಹೋಗ್ಬಿಡ್ತೀನಿ. ಅದೊಂದು ಲಾಭ. ಸೇವೆ ಮಾಡು, ಚೆನ್ನಾಗಿರು. ಗೊತ್ತಾಯ್ತಲ್ಲ? ಈಗ ನೋಡಿ, ಈಗ ಅರ್ಥ ಆಗುತ್ತಲ್ವ? ಈಗ ಅಕ್ಷರಗಳು ಅರ್ಥ ಆಗ್ತಾ ಇದೆ. ಹಾಂ, ಗೋಡ್. ಹೀಗೆ ಏನಪ್ಪ ಅಂತಂದರೆ, ಎಲ್ಲಿ ಭಕ್ತಿ ಸಂಬಂಧ ಇರುತ್ತೋ ಅಲ್ಲಿ ಅದು ಮಹಾಮನೆ ಆಗುತ್ತೆ. ಬಸವಣ್ಣ ಈ ಮರ್ತ್ಯಲೋಕವನ್ನೇ ಮಹಾಮನೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಬಸವಣ್ಣ ಒಬ್ಬರೇ ಅಲ್ಲ, ಎಲ್ಲ ಶರಣರು ಹಂಗೆ ತಿಳ್ಕೊಂಡಿದ್ರು. ಹಲವು ಪ್ರಭುಗಳೇ ಹೇಳ್ತಾರೆ, ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನೆಯ ಒಬ್ಬ ಶರಣನ. ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರದು ಅಂತ ನೋಡ ಗೊತ್ತಾಗುತ್ತೆ. ಪರಮೇಶ್ವರ ವ್ಯತ್ಯಾಸ ಗೊತ್ತಾಯ್ತಲ್ಲ? ಎಷ್ಟು ಚೆನ್ನಾಗಿದೆ ಇವಾಗ. ಹಿಂಗಾಗಿ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನೆಯ ಒಬ್ಬ ಶರಣನ. ಈ ಮರ್ತ್ಯಲೋಕವನ್ನು ಮಹಾಮನೆ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಆಯ್ತೋ ಬಿಡ್ತೋ ಗೊತ್ತಿಲ್ಲ. ಯಾವಾಗಲೂ ಪ್ರವಾದಿಗಳು ಯೇಸು ಕ್ರಿಸ್ತ ಆವತ್ತಿನ ಕಾಲಕ್ಕೆ ಅಂದರೆ 2,500 ವರ್ಷಗಳ ಹಿಂದೆ ಅವ್ರಿಗೆ ಗೊತ್ತಿದ್ದು ಬರೀ ಒಂದು ಸಣ್ಣ 2-3 ನಗರಗಳಿಗೆ, ಪ್ರದೇಶಗಳಿಗೆ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ ಮೇಲೆ ಬರೀ ಅವನ ಅನುಯಾಯಿಗಳು ಎಷ್ಟು ಜನ ಇದ್ರಪ್ಪ ಅಂದ್ರೆ 11 ಜನ. ಅವರೊಂದು ಮನೆಯಲ್ಲಿ ಅಟ್ಟದ ಮೇಲೆ ಕೂತ್ಕೊಂಡು ಸಭೆ ಮಾಡ್ತಾರೆ. ಇದನ್ನು ಹೇಗೆ ನಾವು ಪ್ರಚಾರ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಅಟ್ಟದ ಮೇಲೆ ಮೀಟಿಂಗ್ ಮಾಡ್ತಾರೆ, ಸಭೆ ಮಾಡ್ತಾರೆ. 2 ವರ್ಷದಲ್ಲಿ ಇನ್ನೊಂಚೂರು ಸೌಂಡ್ ಬೇಸ್ ಕಡಿಮೆ ಮಾಡ್ತಾರೆ. ಹಂಗೆ ಗುಂಗಿ ಅಂತ ಇದೆ ನೋಡಿ, ಗೊತ್ತಾಗ್ತಿದೆಯಲ್ಲ? ಹಂಗನ್ಬಾರ್ದು. ಹಂಗೆ ನಾನು ಸ್ಟೀರಿಯೋ ಟೈಪ್ ಬರಬೇಕು, ಆದರೆ ನಾನು ಗುಂಗಿ ಶಬ್ದ ಬರಬಾರ್ದು. ಹೀಗೆ ಯೇಸು ಕ್ರಿಸ್ತನ ಅನುಯಾಯಿಗಳು ಕೇವಲ 11 ಜನ ಶಿಷ್ಯರು, 11 ಜನ. ಆದರೆ ಬಸವಣ್ಣನವರಿಗೆ ಅವರ ಅವಧಿನಲ್ಲಿ 770 ಜನ ಬರೀ ಶಿಷ್ಯರಲ್ಲ, ಅವರು ಬಸವಣ್ಣನ ಮಟ್ಟಕ್ಕೆ ಏರಿದವರು. ಅಮರಗಣಗಳು ಇಲ್ಲ, ಸರಿಯಾಗಿಲ್ಲ, ಸರಿ ಮಗುತನ್ನ ಇಡೋರು.
ಅದು ಇನ್ನೊಂದು ಮೈಕೆ ಆಗಿದೆಯಾ? ಬಂದ್ ಮಾಡಿ. ಅದು ಸರಿ. ನೆನ್ನೆ ಬಹಳ ಚೆನ್ನಾಗಿ ಬಂದಿತ್ತು, ಇವತ್ತು ನೆನ್ನೆ ಕ್ವಾಲಿಟಿ ಬರ್ಬಾರ್ದು ಇನ್ನು. ಬಸವಣ್ಣನವರು ಬದುಕಿದ್ದಾಗಲೇ 770 ಅಮರಗಣಗಳು. ಅಮರಗಣಗಳು ಅಂದರೆ ಸಾವನ್ನ ಗೆದ್ದವರು, ಸಾವಿಲ್ಲದವರು. ಹಂಗಂದ್ರೆ ಮತ್ತೆ ಅವ್ರೇನು ಬದುಕಿದಾರೇನ್ರಿ? ಬದುಕಿದ್ದಾರೆ. ಯಾವುದ್ರ ಮೂಲಕ ಅಂದರೆ ತತ್ವದ ಮೂಲಕ ಬದುಕಿದ್ದಾರೆ. ಜೊತೆಗೆ ಸಾವಿನ ಭಯವನ್ನು ದಾಟಿ ಹೋದಂತಹವರೆಲ್ಲ, ಮೃತ್ಯುವನ್ನೇ ಪ್ರಸಾದವಾಗಿ ಸ್ವೀಕರಿಸಿದಂತಹವರು. ಅಂತಹ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಜಂಗಮರು ಅಂದರೆ ಅನುಯಾಯಿಗಳು ಅಂತ ಇಟ್ಕೋಬೋದೇನೋ, ಅಥವಾ ಅನುಯಾಯಿಗಳು ಇನ್ನೂ ಜಾಸ್ತಿ ಇದ್ರೇನೋ ಲಕ್ಷದ ಮೇಲೆ 96,000 ಜನ ಜಂಗಮರು ಅಂತಲೇ ಹೇಳ್ತಾರೆ, ಅಥವಾ ಗಣಗಳು ಅಂತಲೂ ಹೇಳ್ತಾರೆ. ಅನುಯಾಯಿಗಳಿಗೆ ಜಂಗಮರು ಅಂತಾರೆ, ಗಣಗಳು ಅಂತಲೂ ಹೇಳ್ತಾರೆ. ಇಷ್ಟೊಂದು ಜನಸಂಖ್ಯೆ ಇತ್ತು. ಕೈಲಾಸವನ್ನೇ ಭೂಲೋಕಕ್ಕೆ ಇಳಿಸಿದ್ರು ಬಸವಣ್ಣ ಅನ್ನುವಂತಹ ಮಾತನ್ನ ನಾನು ಹೇಳೋದಿಲ್ಲ, ಅಥವಾ ಪುರಾಣಕಾರ ಹೇಳಲ್ಲ, ಚನ್ನಬಸವಣ್ಣವರು ಹೇಳ್ತಾರೆ. ಅಂದರೆ ಬಸವಣ್ಣನನ್ನು ಕಂಡು ಬಸವಣ್ಣನ ಜೊತೆಗಿದ್ದಂತಹ ಚನ್ನಬಸವಣ್ಣವರು ಹೇಳ್ತಾರೆ, ಬಸವಣ್ಣ ಮಾಡಿದಂತಹ ಕೆಲಸವನ್ನು ಒಂದು ವಚನದಲ್ಲಿ ಬರೀತಾರೆ. ಹರನಟ್ಟಿದ ಆಗ್ರಹ ನಿಗ್ರಹ, ಹರನಟ್ಟಿದ ಆಗ್ರಹ ನಿಗ್ರಹದ ಬೆಸನ ಗುರು ನಿರೂಪವೆಂದು ಕೈಕೊಂಡು ಕರುಣಿ ಬಸವಣ್ಣ ಕೈಲಾಸದಿಂದ ಗುರುಲಿಂಗ ಜಂಗಮಕ್ಕೆ ಭಕ್ತಿಯ ಮಾಡಬೇಕೆಂದು 770 ಅಮರಗಣಗಳು ಸಹಿತ ಭಕ್ತಿ ಲೋಕಕ್ಕೆ ತಂದನೀಯ. ಕೈಲಾಸ ಅನ್ನುವಂಥದ್ದು ಒಂದು ಸ್ಥಳ ಅಲ್ಲ. ಈ ಲೋಕಗಳಲ್ಲಿ ಈ ನಮ್ಮ ಶರೀರಕ್ಕೆ, ಈ ನಮ್ಮ ಶರೀರ 3 ಶರೀರ ಇದೆ ಅಂತ ಗೊತ್ತಿದೆ ನಿಮಗೆ? ಇಲ್ಲ, ಗೊತ್ತಿಲ್ಲ ಅಲ್ವಾ? ನಿಮ್ಮ ಕಣ್ಣಿಗೆ ಕಾಣಿಸೋದೆಲ್ಲ ಒಂದೇ ಶರೀರ. ಒಂದು ಶರೀರ ಇದೆ, 3 ಶರೀರ ಇದೆ ನಿಮಗೆಲ್ಲ. ಒಂದೇ ಶರೀರ ಅಲ್ವಾ ಕಣ್ಣಿಗೆ ಕಾಣಿಸೋದು? ಮತ್ತೆ ಹಂಗಾದ್ರೆ ನೀವು ಸತ್ತವ್ರು ನೋಡಿದಿರಲ್ಲ, ನಿಮ್ಮೂರಲ್ಲಿ ಸತ್ತವ್ರು ನೋಡಿದಿರ ಇಲ್ವಾ? ಸತ್ತವರಲ್ಲಿ ಅವ್ರಲ್ಲಿ ಮಾತುಕತೆ ಇರ್ತದ? ಅವ್ರ ಕಣ್ಣು ಕಾಣಿಸ್ತಿರ್ತದ? ಕಿವಿ ಕೇಳಿಸ್ತಿರ್ತದ? ಆ ಶರೀರ ಎಲ್ಲಿ ಇರುತ್ತಲ್ಲ. ಹಾಗಾದ್ರೆ ಆ ಶರೀರದೊಳಗಡೆ ಇದ್ದದ್ದು ಏನು? ಆತ್ಮ. ಬರೀ ಆತ್ಮ ಅನ್ನೋದಕ್ಕೆ ಇನ್ನೊಂದು ಶಬ್ದ ಸೇರಿಸ್ತಾರೆ, ಗುಡ್. ಜೀವಾತ್ಮ. ಜೀವ ಇದೆಯಲ್ಲ ಅದು ಸೂಕ್ಷ್ಮ ಶರೀರ, ಆತ್ಮ ಇದೆಯಲ್ಲ ಅದು ಕಾರಣ ಶರೀರ. ಸ್ಥೂಲ, ಸೂಕ್ಷ್ಮ, ಕಾರಣ. ಒಂದು ಜೋಕ್ ಹೇಳ್ತೀನಿ, ನಾನು ಮೇಲ್ಮೇಲೆ ಹೇಳ್ತೀನಿ. ನಿಮಗೆ ಸ್ಥೂಲ ಸೂಕ್ಷ್ಮ ಶರೀರ ಅರ್ಥ ಆಗ್ಬೇಕಂದ್ರೆ ಆ ಜೋಕ್ ಕೇಳಿ ಭಾಳ ಸುಲಭವಾಗಿ ಅರ್ಥ ಆಗತ್ತೆ. ನಿಮಗೆ ಮಾಸ್ತರ್ ಪಾಠ ಮಾಡ್ತಿದ್ರು, ವಿಜ್ಞಾನ ಮಾಸ್ತರು ಶಾಲೆಗೆ. ಅವರಿಗೆ ದೇವರ ಬಗ್ಗೆ ವಿಶ್ವಾಸ ಇರಲಿಲ್ಲ, ಗೊತ್ತಾಯ್ತಾನಪ್ಪ? ಇಲ್ಲ, ಮೊದಲಿಟ್ಟಂಗೆ ಇಡಪ್ಪ, ಇದು ಮೊದಲಿಗಿಂತ ಕೇಳಿಸ್ಬಿಟ್ರಿ, ಮೊದಲಿಟ್ಟಂಗೆ ಇದೆಯಾ? ಓದಿ ನೋಡ, ಮೊದಲಿಟ್ಟಂಗೆ ಇಡು. ಮೊದಲಿಟ್ಟು ಒಂಚೂರು ಚೆನ್ನಾಗಿತ್ತು. ಮಾಸ್ತರ್ ಪಾಠ ಮಾಡ್ತಿದ್ರು. ಪಾಠ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ದೇವರು ಇಲ್ಲ ಅಂತ ಹೇಳ್ಬೇಕಾಗಿತ್ತು ಮಕ್ಕಳಿಗೆ. ಮತ್ತೆ ಗುರಿ ಜಾಸ್ತಿ ಆಯಿತು. ಅವರು ಹೇಳಬೇಕಾಗಿತ್ತು ಏನಂತಂದರೆ, ಅದು ಏನು ದೇವರು ಇಲ್ಲ ಅಂತ ಹೇಳಬೇಕಾಗಿತ್ತು. ವಿಜ್ಞಾನದಲ್ಲಿ ಏನೇ ಹೇಳಿದರೂ ಕೂಡ ಪ್ರಯೋಗ ಸಹಿತವಾಗಿ ಗೊತ್ತಾಯ್ತಾ ನಿಮಗಿಲ್ಲ? ಎಕ್ಸಾಂಪಲ್ ಕೊಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಿಸ್ಬೇಕು ಅಂದರೆ ಮಾತ್ರ ಅದು ವಿಜ್ಞಾನ ಅಂತ ಹೇಳಿಸ್ಕೊಳ್ಳುತ್ತೆ. ಮೇಷ್ಟ್ರು ಏನಂದ್ರು, ದೇವರು ಇಲ್ಲಪ್ಪ ಮಕ್ಕಳೇ ಅಂದರು. ದೇವರು ಇಲ್ಲ ಅಂತ ಮಕ್ಕಳು ಸುಮ್ಮನೆ ಕೂತಿದ್ರು. ಪಾಪ ಅವಕ್ಕೇನು ಗೊತ್ತು? ನೋಡಿ, ಜಗತ್ತಿನಲ್ಲಿ ಯಾವುದು ಇರುತ್ತೋ ಅದು ಕಣ್ಣಿಗೆ ಕಾಣಿಸುತ್ತೆ. ಯಾವುದಿರುತ್ತೋ ಅದು ಕಣ್ಣಿಗೆ ಕಾಣಿಸುತ್ತೆ. ಯಾವುದಿಲ್ವೋ ಅದು ಕಣ್ಣಿಗೆ ಕಾಣಿಸಲ್ಲಪ್ಪ. ಅವಾಗ ಉದಾಹರಣೆ ಕೊಡ್ಬೇಕಲ್ಲ. ಕೇಳಿದ್ರು, ಈ ಟೇಬಲ್ ಕಾಣಿಸ್ತಾ ಇದೆಯಾ ಅಂದ್ರು.
ಮಕ್ಕಳೆಲ್ಲರನ್ನು ಹೌದು ಸರ್ ಅಂದರು. ಹಾಗೆ ಟೇಬಲು ಇದೆ, ಈ ಪುಸ್ತಕ ಕಾಣಿಸ್ತಾ ಇದೆಯಾ ಅಂದರು. ಹೌದು ಸರ್ ಅಂದರು. ಈ ಪುಸ್ತಕ ಇದೆ, ನಾನು ಕಾಣಿಸ್ತಾ ಇದ್ದೀನಾ ಅಂತಂದರು. ಹೌದು ಸರ್ ಅಂದರು. ನಾನು ಇದ್ದೀನಿ ಅಂದರು. ದೇವರೇನಾರ ಕಾಣಿಸ್ತಿದ್ದೇನಪ್ಪ ಅಂದರು. ಮಕ್ಕಳು ಇಲ್ಲ ಅಂದರು. ಹಾಗಾದ್ರೆ ದೇವರು ಇಲ್ಲ ಅಂದ್ರು ರಮೇಶ್ರು. ಅಲ್ಲಿ ಸಾರಾಗಿ ತಿಮ್ಮ ಇದ್ದ, ಅವನು ಎತ್ತಿಟ್ಕೊಂಡಿದ್ದ. ಅವನು ಉತ್ತರ ಹೇಳೋನಲ್ಲ ಯಾವತ್ತು. ಭಾರತದ ರಾಜಧಾನಿ ಯಾವುದು ಅಂದ್ರೆ ಸರಿಯಾಗಿ ಹೇಳ್ತಿರ್ಲಿಲ್ಲ ನಾವು. ಅಂತ ಅವನು ಎದ್ದು ನಿಂತ್ಕೊಂಡ್ಬಿಟ್ಟ. ಸರ್ ನಾನು ಸ್ವಲ್ಪ ಮಾತಾಡ್ತೀನಿ ಇಂದ. ಮಾಸ್ತರ ಖುಷಿ ಆಗ್ಬಿಡ್ತು. ಅಂದ್ರೆ ಎಂದೂ ಪ್ರಶ್ನೆಗೆ ಉತ್ತರ ಕೊಡ್ಲಾರ್ದು ಮಾತಾಡ್ತೀನಿ ಇನ್ನಲ್ಲ. ಆಯ್ತು ತಿಮ್ಮ ಮಾತಾಡೋಣ. ಸರ್ ಅಲ್ಲಿ ಬರಲ್ಲ ಮಾತಾಡಕ್ಕೆ ಅಂದ. ಎಲ್ಲಿ ಮಾಸ್ತರ್ ನಿಂತಿದ್ರಲ್ಲ ಅಲ್ಲಿ ಟೇಬಲ್ ಹತ್ರ, ಬಾರಪ್ಪ ಅಂದರು. ಹೋದ ಟೇಬಲ್ ಹತ್ರ ನಿಂತ್ಕೊಂಡ, ಧ್ವನಿ ಸರಿಪಡಿಸ್ಕೊಂಡ. ಹೇಳ್ದ, ನೋಡಪ್ಪ ಸ್ನೇಹಿತರೆ, ಇವತ್ತು ನಮ್ಮ ಮೇಷ್ಟ್ರು ಒಂದು ಸತ್ಯ ಹೇಳಿದ್ದಾರೆ. ಎಷ್ಟು ಖುಷಿ ಆಗ್ಬಾರ್ದು ಮಾಸ್ತರ್ಗೆ. ತಿಮ್ಮ ನನ್ನ ಪಾಠ ಅರ್ಥ ಮಾಡ್ಕೊಂಡ್ಬಿಟ್ಟಲ್ಲ ಅಂತೇಳಿ ಭಾಳ ಖುಷಿ ಆಯಿತು. ಯಾವ್ದು ಕಾಣಿಸುತ್ತೋ ಅದಿರುತ್ತೆ, ಯಾವ್ದು ಕಾಣಿಸಲ್ವೋ ಅದಿರೋಲ್ಲ ಅಂದವನು. ಮಾಸ್ತರ್ಗೆ ಇನ್ನೂ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ತಿಮ್ಮ. ನೋಡ್ದಪ್ಪ ಈ ಟೇಬಲ್ ಕಾಣಿಸ್ತಾ ಇದೆಯಾ ಅಂದ. ಮಾಸ್ತರ್ ಕಾಲ ಕೇಳ, ಹೌದು ಟೇಬಲು ಇದೆ. ಪುಸ್ತಕ ಕಾಣಿಸ್ತಾ ಇದೆಯಾ? ಒಬ್ಬೊಬ್ಬ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೇವ. ಪುಸ್ತಕ ಕಾಣಿಸ್ತಾ ಇದೆ. ಮಾಸ್ತರ್ ಕಾಣಿಸ್ತಿದಾರ ಅಂದ. ಹೌದು ಅಂದ್ರು. ಹಂಗಾರೆ ಮಾಸ್ತರು ಇದ್ದಾರೆ ಅಂದ. ಮಾಸ್ತರ್ ನಮ್ಮ ಎಷ್ಟು ತಲೆ ಕಾಣಿಸ್ತಿದ್ಯಾ ಅಂತಂದ. ಹೌದು ಅಂದ್ರು. ನಮ್ಮ ಎಷ್ಟು ತಲೆ ಇದೆ. ನಮ್ಮ ಎಷ್ಟು ಬುದ್ಧಿ ಏನಾದ್ರು ಕಾಣಿಸ್ತಿದ್ಯಾ ಅಂದ. ಮಾಸ್ತರ್ ಬುದ್ಧಿ ಕಾಣಿಸ್ತಿದ್ಯಾ ಅಂದ. ಆ ಹುಡುಗರು ಏನು ಮಾಡ್ಕೋ ಒಂದು ಸತ್ಯನೇ ಹೇಳ್ಬೇಕಲ್ಲ. ಇಲ್ಲ ಇಲ್ಲ ಅಂದ್ರು. ಹಾಗಾದ್ರೆ ಮಾಸ್ತರ್ಗೆ ಅನ್ನೋ ಬುದ್ಧಿ ಕಾಣಿಸ್ತೇನ್ರ ಎಲ್ಲಾದ್ರು? ಮನಸ್ಸು ಕಾಣಿಸುತ್ತಾ? ಹೋಗ್ಲಿ ಬಿಡ್ರ, ನಿಮ್ಮವ್ವ ಪ್ರೀತಿ ಮಾಡ್ತಾಳೆ ನಿಮ್ಮನ್ನ. ನಿಮ್ಮವ್ವನ ಪ್ರೀತಿ ಕಾಣಿಸುತ್ತೇನು? ಆಕೆ ಎತ್ಕೊಳ್ಳೋದು, ಊಟ ಮಾಡಿಸೋದು, ಮುತ್ತು ಕೊಡೋದೆಲ್ಲ ಕಾಣಿಸ್ಬೋದು. ಆದ್ರೆ ಪ್ರೀತಿ ತೋರ್ಸಂದ್ರೆ, ಯವ್ವ ನಿನ್ಗೆ ಎಷ್ಟು ಗ್ರಾಮ್ ಪ್ರೀತಿ ಐತಿ ಅಂತ ಕೇಳಿದ್ರೆ, ನೋಡ ಇಷ್ಟ ಐತಿ ತೋರ್ಸಕ್ ಬರುತ್ತೇನ? ಬಂಗಾರ ತೋರಿಸ್ಬೋದು ಬೇಕಾದ್ರೆ. 1 ತೊಲೆ ಐತಿ, 2 ತೊಲೆ ಐತಿ, ಬಂಗಾರ ತೋರಿಸ್ಬೋದು. ಪ್ರೀತಿ ತೋರ್ಸಕ್ ಬರ್ತದ? ಇಲ್ಲ. ಅಂದ್ರೆ ಜಗತ್ತಿನಲ್ಲಿ ತೋರ್ಸಕ್ ಬರ್ಲಾರ್ದು ಬಹಳ ಮನಸ್ಸಿಗೆ ಇಲ್ಲ. ನಿಮ್ಗೆಲ್ಲ ಮನಸ್ಸೈತಿಲ್ಲ? ಮನಸ್ಸಿದ್ದಕ್ಕೆ ಇಲ್ಲಿ ಕೂತಿದ್ರಿ ನೀವು. ಮನಸ್ಸಿದ್ದೆ ಹೋಗಿದ್ರೆ ಓಡೋಗ್ತಿದ್ರಿ. ಮನಸ್ಸಿದ್ದಕ್ಕೆ ಕೂತಿದ್ದೀರಿ ಅಂದ್ರೆ ಮನಸ್ಸನ್ನು ತೋರ್ಸಕ್ ಬರ್ತಾ? ಇಲ್ಲ. ಮನಸ್ಸನ್ನ ತೋರ್ಸಕ್ ಬರೋದು. ಆದ್ರೆ ಮನಸ್ಸಿಲ್ವಾ? ಇದೆ. ಈಗ ನೋಡಿ, ಕಣ್ಣು ಇದು ಸ್ಥೂಲ. ಈ ಕಣ್ಣು ಸ್ಥೂಲ. ನಿಮ್ಗೆಲ್ಲ ಕಣ್ಣು ಕಾಣಿಸ್ತಾ ಇದೆ. ಕಾಣಿಸ್ತಾ ಇಲ್ವಾ? ಈ ನನಗೂ ಕಣ್ಣದಾವಲ್ಲ, ನನಗೆ ಕಾಣಿಸುತ್ತೇನು? ಇಲ್ಲ. ಅಂದ್ರೆ ಕಣ್ಣೊಳಗಡೆ ದೃಷ್ಟಿ ಇದೆಯಲ್ಲ, ಅದು ಸೂಕ್ಷ್ಮ. ಕಣ್ಣು ಸ್ಥೂಲ, ದೃಷ್ಟಿ ಸೂಕ್ಷ್ಮ. ಕಿವಿ ಇದೆಯಲ್ಲ, ಈ ಕಿವಿ ಕೇಳಿಸುತ್ತೆ. ಕಿವಿ ಇದೆ, ಕೇಳಿಸುತ್ತೆ. ಕೆಲವರಿಗೆ ಕಿವಿ ಇದ್ರೂ ಕೇಳಲ್ವಲ್ಲ. ಕಿವಿ ಸ್ಥೂಲ, ಆ ಕೇಳುವ ಶಕ್ತಿ ಇದೆಯಲ್ಲ, ಅದು ಗೊತ್ತಾಗ್ತದೆ ಮಕ್ಕಳೇ? ಗೊತ್ತಾಗ್ತಿದೆಯಲ್ಲ. ಈಗ ಮೂಗು ಸ್ಥೂಲ. ಆ ಮೂಗಿನ ಒಳಗಡೆ ವಾಸನೆ ಕಂಡುಹಿಡಿಯೋ ಶಕ್ತಿ ಇದೆಯಲ್ಲ. ಇದು ಒಗ್ಗರಣೆ ವಾಸನೆ, ಇದು ಪೌಡ್ರ್ ವಾಸನೆ, ಇದು ಫೇರ್ ಅಂಡ್ ಲವ್ಲಿ ವಾಸನೆ, ಇದು ಗುಲಾಬಿ, ಬೇರೆ ಬೇರೆ ಹೌದಾ ಇಲ್ವ? ಇವು ಬೇರೆ ಬೇರೆ ಇದಾವಲ್ಲ. ಆ ಬೇರೆ ಬೇರೆ ಅಂತ ಹೇಳ್ಕೊಡುತ್ತಲ್ಲ ಮೂಗು. ಆ ಮೂಗು ಒಳಗಡೆ ಮತ್ತೊಂದು ಮೂಗಿದೆ. ಅದಕ್ಕೆ ಬಸವಣ್ಣವ್ರದ್ದು ಒಂದು ವಚನ ಬರ್ತದೆ, ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕಲಿಯರಯ್ಯ, ಕಿವಿಯೊಳಗೆ ಕಿವಿ ಇದ್ದು ಕೇಳಲೇ ಕಲಿಯರಯ್ಯ, ನಾಸಿಕದೊಳಗೆ ನಾಸಿಕವಿದ್ದು ವಾಸಿಸಲೇ ಕಲಿಯರಯ್ಯ. ಇದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಅದು ಕಾರಣ ಶರೀರ ಅಂತ ಮುಂದಿನ. ಈ ಜನ್ಮ ಜನ್ಮಕ್ಕೆ ಹೋಗ್ತಕ್ಕಂಥದ್ದು ಸ್ಥೂಲ ಶರೀರನೂ ಹೋಗಲ್ಲ, ಸೂಕ್ಷ್ಮ ಶರೀರನೂ ಹೋಗಲ್ಲ.
ಮುಂದಿನ ಜನ್ಮಕ್ಕೆ ಹೋಗೋದು ಯಾವುದು? ಕಾರಣ ಶರೀರ. ಕಾರಣ ಶರೀರ, ಅದರ ಜೊತೆ ಆತ್ಮ ಹೋಗುತ್ತೆ. ಆತ್ಮ ಇಲ್ಲಿದ್ರೆ ಏನೂ ನಡೆಯಂಗಿಲ್ಲ. ಆತ್ಮ ಬೇಕೇ ಬೇಕು. ಆತ್ಮ ಇದ್ದರೆ ಕೆಲಸ. ಕರೆಂಟ್ ಇದ್ದಂಗೆ ಆತ್ಮ. ಈಗ ನೀವು ಬಲ್ಬ್ ನೋಡಿದ್ರ ಮಕ್ಕಳೇ? ಬಲ್ಬ್ ನೋಡಿದ್ದೀರಾ? ಆ ಬಲ್ಬ್ ಮೇಲ್ಗಡೆ ಬುಡ್ಡಿ ಇರ್ತದೆ. ಬುಡ್ಡಿ ಅಂತೀರ, ಬಿರಟೆ ಅಂತೀರ, ಅದು ಸ್ಥೂಲ. ಒಳಗಡೆ ಒಂದು ತಂತಿ ಇರ್ತದಲ್ಲ, ಟಂಗ್ಸ್ಟನ್ ತಂತಿ, ಅದು ಸೂಕ್ಷ್ಮ. ಗೊತ್ತಾಯ್ತಲ್ವ? ಆ ಕರೆಂಟ್ ಇದೆಯಲ್ಲ, ಅದು ಕಾರಣ. ಅರ್ಥ ಆಯ್ತಾ? ಈ ಬೆಳಕಲ್ಲಿ ಬೆಳಕು ಬರ್ಬೇಕಂದ್ರೆ ಯಾವುದೋ ಒಂದು ಇಲ್ದಿದ್ರು ಬೆಳಕು ಬರಲ್ಲ. ಇಲ್ಲಪ್ಪ ಬರೀ ಕರೆಂಟ್ ಇದೆ ಬೆಳಕಿಲ್ಲ, ಬರಲ್ಲ. ಕರೆಂಟಿಂದ ಬೆಳಕು ಬರ್ತದಾ? ಆ ತಂತಿ ಇದೆ, ಕರೆಂಟ್ ಇದೆ, ಎರಡೂ ಇದೆ, ಬೆಳಕು ಬರುತ್ತಾ? ಇಲ್ಲ. ಬುಡ್ಡಿ ಬೇಕೇ ಬೇಕು, ಡಬ್ಬ ಬೇಕು ಗಾಜಿಂದ. ಹಂಗೆ ನಮ್ಮ ಸ್ಥೂಲ ಶರೀರ ಅಂದರೆ ಬಲ್ಪಿನ ಬುಡ್ಡಿ ಇದ್ದಂಗೆ. ಗೊತ್ತಾಯ್ತಾ? ಆಮೇಲೆ ಸೂಕ್ಷ್ಮ ಶರೀರ ಅಂದರೆ ಈಗ ಮಾತನಾಡೋ ಶಕ್ತಿ ಇದೆ. ಈಗ ನಿಮಗೂ ನಾಲ್ಗೆ ಬಾಯಿ ಎಲ್ಲ ಇದೆ. ಈಗ ನಿಮ್ಮನ್ನು ಯಾರನ್ನಾರು ಕೂರಿಸ್ತೀನಿ, ಪ್ರವಚನ ಹೇಳ್ಕೊಡು ಒಂದು ತಾಸು. ನಿಮಗೂ ಬಾಯಿ ಇದೆ, ನಿಮಗೂ ನಾಲ್ಗೆ ಇದೆ, ನಿಮಗೂ ಕಂಠ ಇದೆ. ಈಗ ಯಾರೊಬ್ಬರು ಚಂದ ಹಾಡ್ತೀರಿ ನೀವು. ಈಗ ನನಗೆ ಹಾಡ್ರಿಂದ ನನಗೆ ಹಾಡಕ್ಕೆ ಬರೋಲ್ಲ. ಇವ್ರು ಯಾರು ಹಾಡ್ತಾರೆ, ನಾನು ಹೇಳ್ತೀನಿ, ಇನ್ನೊಬ್ಬರು ಭಾಷಣ ಮಾಡ್ತಾರೆ, ಇನ್ನೊಬ್ರು ಬರೀ ಭಾಳ ಚೆನ್ನಾಗಿ ಬರೀತಾರೆ. ಕುವೆಂಪು ಅವರು ಬರೆದ್ರು ಆ ಕವಿತೆಯಲ್ಲಿದ್ದು ಮೆದುಳಲ್ಲಿ ತೋರ್ಸಕ್ಕೆ ಬರ್ತಾನೆ ಇಲ್ಲ. ಅಂದರೆ ನಮ್ಮ ಶರೀರ ಹಂಗೆ ನಮಗೆ ಹೆಂಗೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಂತಿದಾವಲ್ಲ, ಹಾಗೆ ಈ ಜಗತ್ತಿನಲ್ಲೂ ಸ್ಥೂಲ ಜಗತ್ತು, ಸೂಕ್ಷ್ಮ ಜಗತ್ತು, ಕಾರಣ ವಿಶ್ವ ಅಂತ ಮೂರೂ ಇದೆ. ಸ್ಥೂಲ ಜಗತ್ತು ಇದು ಮರ್ತ್ಯಲೋಕ. ಈಗ ನಕ್ಷತ್ರಗಳು, ಗ್ರಹಗಳು, ಕ್ಷುದ್ರ ಗ್ರಹಗಳು ಎಲ್ಲವೂ ಸೂಕ್ಷ್ಮ ಜಗತ್ತು, ಸ್ಥೂಲ ಜಗತ್ತೇ. ಅದು ಆ ತಿರುಗಿಸುವ ಭೂಮಿಯನ್ನು ತಿರುಗಿಸ್ತಾ ಇದೆಯಲ್ಲ ಆ ಶಕ್ತಿ, ಅದು ಸೂಕ್ಷ್ಮ. ಆ ತಿರುಗಿಸುವ ಶಕ್ತಿ ಕೊಟ್ಟಿದೆಯಲ್ಲ ಕಾರಣ. ಅದನ್ನು ತಿಳ್ಕೊಬೇಕಾದ್ರೆ ನೀವು ಸ್ವಲ್ಪ ಇನ್ನೂ ಅನುಭವಗಳಾಗಬೇಕಾಗುತ್ತೆ. ಆ ಸೂಕ್ಷ್ಮ ಲೋಕದಿಂದ ಬಸವಣ್ಣನವರು 770 ಅಮರಗಣಗಳು ಬಂದರು. ಅದಕ್ಕೆ ಕೈಲಾಸ ಅಂತ ಕರೆದಿದ್ದಾರೆ. ಹರನಟ್ಟಿದಾಗ್ರಹ ನಿಗ್ರಹದ ವ್ಯಸನ ಗುರು ನಿರೂಪವೆಂದು ಕೈಕೊಂಡು ಕರುಣಿ ಬಸವಣ್ಣ ಕೈಲಾಸದಿಂದ ಗುರುಲಿಂಗ ಜಂಗಮಕ್ಕೆ ಭಕ್ತಿಯ ಮಾಡಬೇಕೆಂದು 770 ಅಮರಗಣಗಳ ಸಹಿತ ಮರ್ತ್ಯಲೋಕಕ್ಕೆ ತಂದ. ಅವರೆಲ್ಲ ಬೇರೆ ಬೇರೆ ತಾಯಿ ಗರ್ಭದಲ್ಲಿ ಹುಟ್ಟಿದ್ರು. ಪ್ರಭುದೇವರ ಒಂದು ಕಡೆ ಹುಟ್ಟಿದ್ರು, ಬಸವಣ್ಣ ಒಂದು ಕಡೆ ಹುಟ್ಟಿದ್ರು, ಮಣಿಮಾಳ ಮಂಚದೇವರು, ಮತ್ತೆಲ್ಲ 770 ಜನ ಅವರು. ಅದರಲ್ಲಿ ಎಲ್ಲರೂ ಬರ್ತಾರೆ. ನಿಮ್ಮ ಶಿವ ಗುಡ್ಡಾಪುರ ದಾನಮ್ಮ ಅವ್ರು ಬರ್ತಾರೆ, ಸಿದ್ದರಾಮೇಶ್ವರರು, ಕಿನ್ನರಿ ಬೊಮ್ಮಯ್ಯ, ಮಡಿವಾಳ ಮಾಚಯ್ಯ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಬೇರೆ ಬೇರೆ ದೇಶದಲ್ಲಿ ವರುಣಶಂಕರ ದೇವರು ಬೇರೆ ದೇಶದಿಂದ ಬಂದರು, ಮೊಳಿಗೆ ಮಾರಯ್ಯ, ಇವರೆಲ್ಲ ಬಂದರು. ಇವರೆಲ್ಲ ಏನು ಮಾಡಿದ್ರಂತಪ್ಪ ಅಂದರೆ ಶಿವಸಮಯಕ್ಕೆ ಆಧಾರವಾದನೆಯ ಬಸವಣ್ಣರು ಶಿವಧರ್ಮವನ್ನು ಕೊಟ್ಟರು, ಲಿಂಗಾಯತ ಧರ್ಮವನ್ನು ಕೊಟ್ಟರು. ಸಮಯ ಅಂದರೆ ಧರ್ಮ. ಆಗಿನ ಕಾಲದಲ್ಲಿ ಧರ್ಮಕ್ಕೆ ಸಮಯ ಅಂತ ಕರೀತಿದ್ರು. ಲೋಕಾದಿಲೋಕಗಳಿಗೆ ಪರಮಗುರು ಆದನಯ್ಯ ಬಸವಣ್ಣ. ಎಲ್ಲ ಹುಡುಗ ಬಸವಣ್ಣನೇ ಮುಖ್ಯಸ್ಥರು, ಗುರುಗಳಾದರು. ಜಡರುಗಳ ಮನದ ಕತ್ತಲೆಯ ಕಳೆಯಲೆಂದು ಕಟ್ಟಿತ್ತು ಕಲ್ಯಾಣ ಮಹಾಮಠವು. ಪರಮನಟ್ಟಿದ ನೆಲೆ ಬಂದಿಳಿಯುತ್ತಾ ಇದೆ, ಪರಮನಟ್ಟಿದ ಓಲೆ ಬಂದಿಳಿಯುತ್ತಾ ಇದೆ. ಅಂದರೆ ಬಸವಣ್ಣವರು ಇಷ್ಟೆಲ್ಲ ಯುದ್ಧ ಮಾಡಲಾರದೆ ಇಷ್ಟೆಲ್ಲ 36 ವರ್ಷ ಸಾಧನೆ ಮಾಡಿದ್ರಲ್ಲ, ಅದಕ್ಕೊಂದು ಅನುಕೂಲ ಆಯಿತು ಬಸವಣ್ಣವರಿಗೆ. ಏನಾಯ್ತಪ್ಪ ಅಂದರೆ, ಹಿಂದೆ ಸುವರ್ಣಯುಗ ಇತ್ತಲ್ಲ, ಅವರು ಒಂದು 100 ವರ್ಷದ ಹಿಂದೆ, 150-200 ವರ್ಷದ ಹಿಂದೆ ಬಂಗಾರವನ್ನು ವಜ್ರ ವೈಡೂರ್ಯಗಳನ್ನೆಲ್ಲ ಹೂತಿಟ್ಟಿದ್ರು ಸಿಂಹಾಸನದ ಕೆಳಗೆ. ಯಾರಿಗೂ ಗೊತ್ತಿರಲಿಲ್ಲ ಅದು. ಅದನ್ನು ಒಂದು ಪತ್ರದ ರೂಪದಲ್ಲಿ ಬರೆದು ಒಂದು ಕೊಳವೆ ಆಕಾರದಲ್ಲಿ ಮಾಡಿ ಅದನ್ನು ಒಂದು ಕೆಡಲಾರದಂತೆ ಸಂರಕ್ಷಣೆ ಮಾಡಿ ಎಲ್ಲ ಒಂದು ಕಡೆ ಇಟ್ಬಿಟ್ಟಿದ್ರು. ಅದು ಚನ್ನಬಸವಣ್ಣವ್ರು ಹೇಳೋ ಪ್ರಕಾರ ಸಿಂಹಾಸನದ ಮುಂದೆ ಬಂದು ಇಳಿತು ಬಿತ್ತು ಅಂತ ಹೇಳ್ತಾರೆ. ಅದನ್ನ ಮೈಲಾರ ಬಸವಲಿಂಗ ಶರಣರು ಹಂಗೆ ಹೇಳ್ತಾರೆ. ಕಲಿಯುಗದೊಳು ಕಲ್ಯಾಣ ಪುರವರಾಧೀಶ್ವರ ಪ್ರಧಾನಿ ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ ಅಂತ ಹೇಳ್ತಾರೆ. ಆದರೆ ಹಿಂಗಾಗಿರ್ಬೋದು. ಆ ಕೊಳವೆಯನ್ನು ಯಾರು ತೆಗಿಬಾರದು ಅಂತ ಹೇಳಿ ಪೂಜಾ ಕೋಲಿಯೆಲ್ಲ ಎಲ್ಲ ಇಟ್ಟಿದ್ದಾರೆ.
ಅದನ್ನ ಬಿಜ್ಜಳಕ್ಕೆ ತಂದು ಕೊಡ್ತಾನೊಬ್ಬ ಪೂಜಾರಿ ಅಥವಾ ಗುರು. ಇದರಲ್ಲಿ ಏನಾಗಿದೆ, ಒಟ್ಟು ನಮ್ಮ ಅಜ್ಜ ನಮ್ಮಪ್ಪ ಅವ್ರ ಕಾಲದಲ್ಲಿ ಇಟ್ಟಿದ್ರು, ತೆಗೆದಿದ್ರು, ಯಾರು ತೆಗಿಬಾರ್ದು ಅಂತಿದ್ರು, ಹಾವಿದೆ ಅಂತ ಎದುರಿಸ್ಬಿಡ್ತಿದ್ರು. ಏನೋ ಮಾಡಿ ಆವತ್ತು ಬಿಜ್ಜಳ ನಂತರ ಬಂತದು. ಬಿಜ್ಜಳ ತೆಗೆದು ನೋಡ್ದ. ಬಿಜ್ಜಳ ಧೈರ್ಯವಂತ ಬಾಳ. ಯಾಕೆ ಅಂದರೆ ಬಿಜ್ಜಳನ ರಾಜ್ಯ ಅಲ್ಲ ಮೊದಲದು. ಅದು ಯಾರ ರಾಜ್ಯ ಅಂದರೆ ತೈಲಪ ಬೇಡಂಗ ಅಂತ ಒಬ್ಬಿರ್ತಾನೆ. ಮೊದಲಿದ್ದವನ ಹೆಸರೇನು? ತೈಲಪ ಬೇಡಂಗ. ಅವನು ವಿಷಯಾಸಕ್ತನಾಗಿ ಕುಡಿತದ ಚಟಕ್ಕೆ ಬಲಿಯಾಗಿ ಕೆಟ್ಟ ಮಾರ್ಗ ಹಿಡಿದ್ಬಿಟ್ಟಿರ್ತಾನೆ. ಯಾರಾದ್ರೂ ರಾಜರು ಯುದ್ಧಕ್ಕೆ ಬಂದ್ರು ಬಿಜ್ಜಳಂಗ ಕಳಿಸ್ತಾನೆ. ಯಾಕಂದ್ರೆ ಬಿಜ್ಜಳ ಮಗ, ಅವನು ಮಗ ಆಗಬೇಕು ಅಥವಾ ಏನೋ ಒಂದು ಸಂಬಂಧ ಆಗಬೇಕು ಅವನಿಗೆ. ತೈಲಪ ಬೇಡಂಗ ಇವನು ಬಹಳ ಪರಾಕ್ರಮ ಇದ್ದ. ಬಿಜ್ಜಳ ಬಂದು ಅದನ್ನು ಸರಿಪಡಿಸಿ ಹೋಗ್ತಿದ್ದ. ಕೊನೆಗೆ ತೈಲಪ್ಪನೇ ಹೇಳ್ದ, ಬಾಯಿಗೆ ನೀನು ಇಲ್ಲೇ ಇದ್ಬಿಡು ಸುಮ್ಮನೆ ಅಂತ. ಬಂದು ಕೂಡಲೇ ಬಿಜ್ಜಳ ಒಂದು ಒಳ್ಳೆ ಕೆಲಸ ಮಾಡಿದ. ಆ ತೈಲಪ್ಪ ಬೆಳಗ್ಗೆ ಸಿಂಹಾಸನನೇ ಇಳಿಸ್ಬಿಟ್ಟು ಅವನನ್ನು ಒಂದು ಕಡೆ ನೀನು ನೋಡು, ನೀನು ಎಷ್ಟಾರ ಕೊಡಿ ಎಷ್ಟಾರ ತಿನ್ನು, ನಿನಗೆ ವ್ಯವಸ್ಥೆ ಮಾಡ್ತೀನಿ, ಸುಮ್ಮನೆ ಇರ್ಬೇಕು, ಗಲಾಟೆ ಮಾಡಂಗಿಲ್ಲ ಆಯ್ತಲ್ವಾ. ರಾಜರಿಗೆ ಹಿಂಗಿಟ್ಟು ಸುಮ್ಮನೆ ಇರ್ತಾರೋ. ಅವನಿಗೆಲ್ಲ ಗೃಹ ಬಂಧನ ಅಂತ ಕರೀತಾರೆ, ಜೈಲರು. ಆದರೆ ಜೈಲಲ್ಲ, ಮನೇಲಿ ಇಟ್ಟಿರ್ತಾನೆ. ಒಂದು ಕಡೆ ಇಟ್ಟು ಅವನು ಆಡಳಿತ ನಡೆಸೋಕೆ ಶುರು ಮಾಡ್ತಾನೆ. ಆ ವೇಳೆ ಬಸವಣ್ಣವರು ಇರ್ತಾರೆ, ಮಂಗಳವಾರಕ್ಕೆ ಬಂದಿರ್ತಾರೆ. ಅಂದರೆ ಮಂಗಳವಾರಕ್ಕೆ ಯಾಕೆ ಬಸವಣ್ಣವರು ಬರ್ತಾರೆ ಅಂದರೆ, ಅವರ ಸೋದರ ಮಾವ ಬಲದೇವರಸರು ಬಿಜ್ಜಳ ನಂತರ ಮಂತ್ರಿ ಆಗಿರ್ತಾರೆ. ಅಂದರೆ ಮಾದಲಾಂಬಿಕೆಯ ಅಣ್ಣ ಅವರು. ಮಾದಲಾಂಬಿಕೆಯ ಅಣ್ಣ ಅಂದರೆ ಸೋದರ ಮಾವ. ಎಲ್ಲೋ ಹೋಗ್ಬಿಟ್ಟ ಹುಡುಗ ಅಂತ ಅವತ್ತಿನ ಕಾಲದಲ್ಲಿ ಏನು ಸಂಪರ್ಕನೇ ಇಲ್ಲ. 8 ವರ್ಷದ ಹುಡುಗ ಎಲ್ಲೋ ಹೋಗಿದ್ದಾನೆ ಅಂತ ಸುಮ್ಮನೆ ಇದ್ರು, ಮರೆತುಬಿಟ್ಟಿದ್ರು. 12 ವರ್ಷಗಳ ನಂತರ ಸುಮಾರು 20-21ನೇ ವಯಸ್ಸಿಗೆ 12-13 ವರ್ಷ ಆಗಿದೆ. ಆವಾಗ ಯಾರೋ ಅಲ್ಲಿ ಕೂಡ ಕಪ್ಪಡಿ ಸಂಗಮದಲ್ಲಿ ಯಾರೋ ಒಬ್ಬ ಇದ್ದಾನಂತೆ, ಬಹಳ ಬುದ್ಧಿವಂತರಂತೆ, ದೇವರ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನಂತೆ ಅಂತೆಲ್ಲ ಸುದ್ದಿ ಬಂತು ಬಲದೇವರಸರಿಗೆ. ಬಲದೇವರಸರು ಬಂದರು. ಯಾಕೆಂದ್ರೆ ಅವ್ರ ಮನೆ ದೇವರು, ಕಪ್ಪಡಿ ಸಂಗಮನಾಥ ಮನೆ ದೇವರು. ಅವರಿಗೆ ಬಂದರು. ಅವನು ಘಟಿಕೋತ್ಸವ ಇತ್ತು. ಆವತ್ತು ಭಾಷಣ ಕೇಳಿದರು, ಬಸವರಸನ ಭಾಷಣ ಕೇಳಿದರು, ಮಾತಾಡಿಸಿದ್ರು. ಅವ್ರ ಗುರುಗಳು ಈಶಾನ್ಯ ಗುರುಗಳು ಅಥವಾ ಜಾತವೇದ ಮುನಿಗಳು ಅಂತಿದ್ದರು. ಅವ್ರ ಗುರುಗಳನ್ನು ದೀಕ್ಷಾ ಗುರುಗಳಲ್ಲ, ಅವರು ವಿದ್ಯೆಯನ್ನು ಕೊಟ್ಟಂತ ಗುರುಗಳು. ಯಾರೇ ಹುಡುಗ? ಬಸವರಸ ಅಂತ ಹೆಸರು. ಎಲ್ಲಿಯವರು? ಭಾಗ್ಯವಾಡಿ. ಓ, ಗೊತ್ತಾಯ್ತು ಅವರಿಗೆ, ನನ್ನ ತಂಗಿ ಮಗನೇ ಹೇಳಿದರು. ಹೌದಾ, ಹಾಗಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ಅಷ್ಟೊತ್ತಿಗೆ ಬಿಜ್ಜಳನಿಗೂ ಸುದ್ದಿ ಬಂದಿರುತ್ತೆ, ಯಾರೋ ಬಸವರಸ ಇದ್ದಾನಂತೆ. ಬಿಜ್ಜಳನ ಕಳಿಸ್ತಾರೆ. ಬಿಜ್ಜಳನ ಬಲದೇವರಸರು ಬಂದು ಮಾತಾಡಿಸಿ ಕರ್ಕೊಂಡು ಹೋಗೋದು. ಆವಾಗಲೇ ದೇವ ಸಾಕ್ಷಾತ್ಕಾರ ಆಗಿರುತ್ತೆ. ಇಷ್ಟಲಿಂಗದ ಕಲ್ಪನೆಯೂ ಬಂದಿರುತ್ತೆ. ಮಂಗಳವಾರದಿಂದ ಮಂಗಳವಾರದಲ್ಲಿ 6 ವರ್ಷಗಳ ಕಾಲ ಇತ್ತು. ಇವೆಲ್ಲ ಕಾರ್ಯಕ್ರಮ ವಚನದಲ್ಲಿ ಬರ್ತದೆ. ಇದು 6 ವರ್ಷ ಮಂಗಳವಾರದಲ್ಲಿ ಇರ್ತಾರೆ. ಮುಂದೆ ಕಲ್ಯಾಣಕ್ಕೆ ಬಿಜ್ಜಳ ಬರುವಾಗ ಇವರು ಕೂಡ ಬರ್ತಾರೆ. ಪ್ರಾಯಶಃ ಮಂಗಳವಾರದಲ್ಲಿ ಮಹಾಮನೆಯ ಕಲ್ಪನೆ ಬಸವಣ್ಣವರಿಗೆ ಬಂದಿದೆ. ಮಹಾಮನೆ ಅಲ್ಲಿ ಆವಾಗ ಕೆಳಗಿನ ಜಾತಿಯವರ ಜೊತೆ ಬ್ರಾಹ್ಮಣರು ಬೆರೀತಾ ಇರಲಿಲ್ಲ. ಗೊತ್ತಿರಲಿ ಬಸವಣ್ಣವರು ಬ್ರಾಹ್ಮಣರು. ಆದರೆ ಅಷ್ಟೊತ್ತಿಗೆ ಆಗಲೇ ಬ್ರಾಹ್ಮಣತ್ವವನ್ನು ಕಿತ್ತಾಕಿ ಜನಿವಾರವನ್ನು ತೆಗೆದು ಲಿಂಗ ಸಾಕ್ಷಾತ್ಕಾರ ಮಾಡ್ತಾಯಿದ್ರು. ಅವರು ಅಕ್ಕನಾಗಮ್ಮನವರು ಮೊಟ್ಟ ಮೊದಲು ಬಸವಣ್ಣನವರು ದೀಕ್ಷೆ ಕೊಡ್ತಕ್ಕಂಥದ್ದು ಅಕ್ಕನಾಗಮ್ಮನಿಗೆ ಹೇಳ್ತಾರೆ. ಅದನ್ನ ಎನ್ನ ಕುಲಸೂತಕವ ಬಿಡಿಸಿದಾತ ಬಸವಣ್ಣ, ಎನ್ನ ಛಲಸೂತಕವ ಬಿಡಿಸಿದಾತ ಬಸವಣ್ಣ. ಸೂತಕ ಅನ್ನೋ ಶಬ್ದನೇ ತೆಗೆದುಹಾಕ್ಬಿಟ್ರು ಬಸವಣ್ಣವರು. ಅಕ್ಕನಿಗೆ ದೀಕ್ಷೆ ಕೊಡ್ತಾರೆ. ಅಕ್ಕನ ಕಡೆಯಿಂದ ನೀಲಲೋಚನೆ ಅಮ್ಮನಿಗೆ ದೀಕ್ಷೆ ಆಗುತ್ತೆ. ಹಾಗೆ ಒಬ್ಬರಿಂದ ದೀಕ್ಷೆ ಆಗ್ತಾ ಬೆಳೀತಾ ಬಂದಿರುತ್ತೆ. ಕಲ್ಯಾಣಕ್ಕೆ ಬರುವಾಗ ಇವರೆಲ್ಲರೂ ಬರ್ತಾರೆ. ಅಲ್ಲಿ ಮಹಾಮನೆ ಪರಿಕಲ್ಪನೆ ಇರುತ್ತದೆ. ಮಹಾಮನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಟ್ತಾರೆ. ಬೆಳಿಗ್ಗೆ ಒಂದು ಸಾರಿ, ಸಂಜೆ ಒಂದು ಸಾರಿ ಸಭೆ ಸೇರ್ತಿರ್ತಾರೆ. ಬಸವಣ್ಣವರು ತಮ್ಮ ಕರ್ತವ್ಯಕ್ಕೆ ಹೋಗೋಕೆ ಮುಂಚೆ ತಮ್ಮ ಕರ್ತವ್ಯ ಏನು ಡ್ಯೂಟಿ ಅಂತಾರಲ್ಲ, ಅಂದರೆ ಮೊದಲು ಅವರಿಗೆ ಕರ್ಣಿಕ ವೃತ್ತಿ ಅಂತ ಕೊಟ್ಟರು. ಮಂಗಳವಾರದಲ್ಲಿದ್ದಾಗ ಅವ್ರನ್ನ ಕರ್ಣಿಕರನ್ನಾಗಿ ಮಾಡಿದ್ರು. ಕರ್ಣಿಕ ಅಂದರೆ ಈ ಸೂಪರ್ವೈಸರ್ ಅಂತಿರೋದು.
ಅಕೌಂಟ್ ಸೂಪರ್ವೈಸರ್ ಅಂತಿರಲ್ಲ, ಲೆಕ್ಕ ನೋಡ್ತಕ್ಕಂಥದ್ದು. ಬಸವಣ್ಣವರು ಮಹಾ ಗಣಿತಜ್ಞರು. ಬರೀ ಕಣ್ಣು ನೋಟದಲ್ಲೇ ಇವ್ರು ಏನೋ ಸುಳ್ಳು ಹೇಳ್ತಿದ್ದಾರೆ ಅಂತೇಳಿ ಬಲದೇವರ ಸಿದ್ಧಾರಸರು ಅಂತ ಇರ್ತಾರೆ, ಬಲದೇವರ ತಮ್ಮ ಅವ್ರ ಗಮನಕ್ಕೆ ತರ್ತಾರೆ. ಇವರೇನೋ ತಪ್ಪು ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಿದ್ದಾರೆ, ಅಲ್ಲಿ ಲಕ್ಷಾಂತರ ರೂಪಾಯಿ ವ್ಯತ್ಯಾಸ ಮಾಡ್ತಿರ್ತಾರೆ, ಅಲ್ಲಿಂದನೇ ಕರ್ಣಿಕ ವೃತ್ತಿ ಕೊಟ್ಬಿಡ್ತಾರೆ. ಇಲ್ಲಿ ಕಲ್ಯಾಣದಲ್ಲಿ ಬಂದು ಯಾವಾಗ ಈ ಲಿಪಿಯನ್ನು ಓದಿ 66 ಕೋಟಿ ವಸ್ತುಗಳನ್ನು ತೆಗೆಸಿದ್ರು ಅಂತ ಬರ್ತದೆ. ಇವತ್ತಿನ ಕಾಲದಲ್ಲಿ 1000 ಕೋಟಿ ಲೆಕ್ಕ, 1000 ಕೋಟಿ ಎಷ್ಟು ಭಾಳ. ಅದೆಲ್ಲ ತೆಗೆಸ್ಕೊಟ್ಟಾಗ ಅವ್ರಿಗೆ ಅರ್ಥಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಸಿದ್ಧಾರಸರು ಹಣಕಾಸು ಮಂತ್ರಿ ಆಗಿರ್ತಾರೆ, ಅವ್ರು ತೀರ್ಕೊಂಡಿರ್ತಾರೆ ಅಷ್ಟೊತ್ತಿಗೆ. ಅದನ್ನೇ ಹೋಗುವಾಗ ಬಸವಣ್ಣ ಸಾಮಾನ್ಯವಾಗಿ ಹೋದ. ಅದನ್ನೇ ಇಲ್ಲಿ ಹೇಳೋದು, ಆ ಓಲೆ ಬರ್ತದಲ್ಲ, ಆ ಪತ್ರ ಬರ್ತದಲ್ಲ, ಸಿಗ್ತದಲ್ಲ, ಯಾರ ಕೈಲಿ ಓದಕ್ಕಾಗಲ್ಲ. ನಾಟಕದಲ್ಲಿ ತೋರಿಸ್ತಾರೆ ನೋಡಿ, ಅವನು ನಾರಾಯಣ ಕ್ರಮ ಅಂತ ಹೇಳ್ತಾನೆ, ಯಾರ ಪೈಶಾಚಿಕ ಭಾಷೆ, ಇದರಲ್ಲೇನು ಅರ್ಥ ಇಲ್ಲ ಅಂತ ಅವನು ಬಿಡ್ತಾನೆ. ಕೊಂಡಿ ಮಂಚಣ್ಣನ ಕೊಡ್ತಾರೆ, ಇದೇನ್ರಿ ಇದು ತಾಮ್ರ ಪತ್ರದಲ್ಲೇ ಬರೀಬೋದಾಗಿತ್ತು, ಬಂಗಾರ ಪತ್ರದಲ್ಲಿ ಬರೆದಿದ್ದಾರೆ, ಇಷ್ಟು ಬಂಗಾರ ವ್ಯರ್ಥ ಮಾಡಿದ್ದಾನೆ ಅಂತ ಅವನು. ಆಗ ಬಿಜ ಅಂತ ನಾನು ನಿಮಗೆ ಆ ಪತ್ರ ಯಾವುದ್ರಲ್ಲಿ ಬರೆದಿದ್ದಾರೆ ನೋಡಿ ಅಂತ ಕೊಟ್ಟಿಲ್ಲ, ಅದರಲ್ಲಿ ಏನಿದೆ ಕೊಟ್ಟು ಹೇಳಿ ಅಂತ ಕೊಟ್ಟಿದ್ದೀನಿ. ನಿಮ್ಮ ಕೈಲಿ ಆಗುತ್ತಾ ಇಲ್ಲ? ಇಲ್ಲ ಇಲ್ಲ, ನಮ್ಮ ಕೈಲಾಗಲ್ಲ. ನಾವು ಬಲದೇವರಸರು ಅಂತಾರೆ, ನಮ್ಮ ಬಸವರಸ ಓದಿದ್ರು ಓದಬಹುದು. ಯಾಕಂದ್ರೆ ಪುರಾತನ ಲಿಪಿ ಗೊತ್ತಿರುತ್ತೆ ಅವರಿಗೆ. ಇಲ್ಲಿ ಕುಡಲ ಸಂಘದಲ್ಲಿ ಕಲಿಯುವಾಗ ಕಪ್ಪಡಿ ಸಂಘದಲ್ಲಿ ಪುರಾತನ ಲಿಪಿಯನ್ನು ಕಲ್ತ್ಬಿಟ್ಟಿರ್ತಾರೆ ಅವರು. ಬರ್ತಾರೆ, ಅದಕ್ಕೆ ಒಂದು ಒಳ್ಳೆ ಕಲ್ಪನೆ ಮಾಡಿದ್ದಾರೆ. ಅದು ಬೇರೆಯವರೆಲ್ಲ ಸುಮ್ಮನೆ ಓದಿದ್ದಾರೆ ಅಂತ ಹೇಳ್ಬಿಡ್ತಾರೆ. ನಾಟಕಕಾರ ಒಂದು ಒಳ್ಳೆ ಕಲ್ಪನೆ ಮಾಡಿದ್ದಾರೆ. ಎಣಗಿ ಬಳಕವ್ರು ಮಾಡಿದ್ರು, ಯಾರು ಮಾಡಿದ್ರು, ಒಳ್ಳೆ ಕಲ್ಪನೆ. ಏನು ಮಾಡ್ತಾರೆ, ಒಂದು ಕನ್ನಡಿ ತರಿಸ್ತಾರೆ ಬಸವಣ್ಣ. ಕನ್ನಡಿ ತರಿಸ್ಬಿಟ್ಟು ಆ ಕನ್ನಡಿ ಎದುರಿಗಿಟ್ಟು ಅದು ಲಿಪಿನ ಆವಾಗ ಮೊದಲು ಪರಮಾತ್ಮನ ಭಾರ ಹಾಕ್ತಾರೆ. ದೇವರೇ ನನಗೆ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ, ಎನ್ನ ವಾಮಕ್ಷೇಮ ನಿಮ್ಮದೇ, ಎನ್ನ ಹಾನಿ ವೃದ್ಧಿ ನಿಮ್ಮದೇ, ಎನ್ನ ಮಾನ ಅಪಮಾನ ನಿಮ್ಮದೇ. ಇವತ್ತು ನಾನು ಮಾನ ಉಳಿಬೋದು ಅಥವಾ ಹೋಗ್ಬೋದು, ನನಗೂ ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡೋದು? ಮಾವ ಹೇಳ್ಬಿಟ್ಟಿದ್ದಾನೆ. ಸರಿ, ಅದು ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಸವಣ್ಣವ್ರಿಗೆ ಅಂದರೆ, ಇಲ್ಲಿ ಸಿಂಹಾಸನ ಕೆಳಗಡೆ ನಿಧಿ ಇದೆ, ಅವರೆಲ್ಲ ವಿರೋಧಿಸ್ತಾರೆ, ಬಿಜ್ಜಳ ಮಾತ್ರ ಒಪ್ಕೊಳ್ತಾನೆ. ಹಾಗಾದಾಗ ಅಲ್ಲಿ ಬಹಳ ಸಂಪತ್ತು ಸಿಗುತ್ತೆ. ಬಸವಣ್ಣವ್ರಿಗೆ ಕೊಡಕ್ಕೆ ಹೋಗ್ತಾನೆ, ಸ್ವಲ್ಪ ಭಾಗ ತಗೊಳ್ಳಿ ನೀವು ಅಂತಂದಾಗ ಬಸವಣ್ಣವ್ರು ಹೇಳ್ತಾರೆ, ಕೊಡಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ತಗೊಳಕ್ಕೆ ನಮಗೂ ಅಧಿಕಾರ ಇಲ್ಲ. ಯಾಕಂದರೆ ನೀವು ಗಳಿಸಿದ್ದು ಅಲ್ಲ, ನಾನು ಗಳಿಸಿದ್ದು ಅಲ್ಲ, ನಮ್ಮ ಹಿರಿಯರು ಗಳಿಸಿದ್ದು. ಇದನ್ನು ನಾವು ಖರ್ಚು ಮಾಡಬೇಕಾಗಿತ್ತು, ಇದನ್ನು ನಾವು ವ್ಯಯ ಮಾಡಬೇಕಾಗಿದ್ದು ಯಾರಿಗೆ? ಪ್ರಜೆಗಳಿಗೆ. ಆದರೆ ನಾವು ಕೇವಲ ಯೋಜಕರು. ಬಹಳ ಅದ್ಭುತವಾದ ಶಬ್ದ. ನಾವು ಯೋಜನೆಯನ್ನು ರೂಪಿಸುವವರು. ಅದಕ್ಕೆ ಪ್ರಧಾನಮಂತ್ರಿಗಳು ನಿಮ್ಮ ಆಶೀರ್ವಾದ ಅಂತ ನಿಮಗೆ ಪ್ರಜಾಪ್ರಭುತ್ವ ಇದೆ, ನಿಮ್ಮ ಆಶೀರ್ವಾದ ಅಂತಾರೆ. ಓಟ್ ಹಾಕ್ತೀರಾ ಅಂತ ನಿಮ್ಮ ಆಶೀರ್ವಾದ ಅಂತಾರೆ, ನಿಮ್ಗೆ ಕೈ ಮುಗಿತಾರೆ. ಗೊತ್ತಾಯ್ತಲ್ವ? ಒಳ್ಳೆ ಪ್ರಧಾನಮಂತ್ರಿಗಳಿದ್ರೆ ಅವ್ರಿಗೆ ಮನಸ್ಸಲ್ಲೂ ಕೂಡ ಗೊತ್ತಿರುತ್ತೆ, ನಾನು ಅನ್ಯಾಯ ಮಾಡಬಾರ್ದು. ಯಾಕೆಂದ್ರೆ ಅದು ಅವ್ರಿಗೆ ಸಂಬಳ ಕೊಡ್ತಾರೆ, ಅವ್ರಿಗೆ ಸೌಲಭ್ಯ ಕೊಡ್ತಾರೆ, ಎಲ್ಲ ರೀತಿಯ ರಕ್ಷಣೆ ಕೊಡ್ತಾರೆ. ಒಬ್ಬ ಪ್ರಧಾನಮಂತ್ರಿಗೆ ಏನಿಲ್ಲ ಅಂದರೂ ಸರ್ಕಾರ ಒಂದು ತಿಂಗಳಿಗೆ ಒಂದು 10 ಲಕ್ಷ ರೂಪಾಯಿ ಅಲ್ಲ, 20 ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡ್ಬೋದು. ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಅದೆಲ್ಲ ಖರ್ಚು ಮಾಡಿ ಲೆಕ್ಕ ಹಾಕಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಪ್ರಧಾನಮಂತ್ರಿಗಳನ್ನ. ಅವ್ರು ಋಣ ತೀರಿಸ್ಬೇಕಾದ್ದೇನು ಅಂದರೆ, ಭ್ರಷ್ಟಾಚಾರ ಮಾಡಲಾರದೆ ಸೇವೆ ಮಾಡಬೇಕು, ಎಲ್ಲರಿಗೂ ಮುಟ್ಟೋ ಹಾಗೆ ಸೇವೆ ಮಾಡಬೇಕು. ಇದು ನಮ್ದಲ್ಲ, ಇದು ದೇವರದ್ದು ಅಂತ ಭಾವದಿಂದ ಸೇವೆ ಮಾಡಬೇಕು. ಇದೇ ಪ್ರಧಾನಮಂತ್ರಿ ಮಾಡಬೇಕಾದ ಕೆಲಸ, ಇದೇ ರಾಷ್ಟ್ರಪತಿ ಮಾಡಬೇಕಾದ ಕೆಲಸ, ಇದೇ ಮುಖ್ಯಮಂತ್ರಿ ಇರಲಿ, ಜಿಲ್ಲಾ ಸಚಿವರಿರಲಿ, ಯಾರೇ ಸರ್ಕಾರಿ, ಅದಕ್ಕೆ ಅಲ್ಲಿ ಬರೆದಿರ್ತಾರಲ್ಲ, ಬೋರ್ಡ್ ಹಾಕಿರ್ತಾರೆ, ಸರ್ಕಾರದ ಕೆಲಸ. ಈಗ ಅದನ್ನು ಯಾವ್ದಕ್ಕೆ ಬಳಸ್ಕೊಂತಿದ್ದಾರೆ ಗೊತ್ತಾ? ನಿಧಾನ ಆಗಿರ್ತಲ್ಲ, ಅದಕ್ಕೆ ಆ ಬೋರ್ಡ್ ತೋರಿಸ್ಬಿಟ್ಟು, ನೋಡಪ್ಪ ಇದು ದೇವ್ರ ಕೆಲಸ, ನಿಧಾನ ಆಗುತ್ತೆ, ಏನು ಮಾಡೋಂಗಿಲ್ಲ. ಮನುಷ್ಯರ ಕೆಲಸ ಆಗಿದ್ರೆ ಫಾಸ್ಟ್ ಆಗ್ತಿತ್ತು, ಗೊತ್ತೇನಲ್ಲ, ದೇವ್ರ ಕೆಲಸ ಅದರಿಂದ ಸ್ಲೋ ಆಗುತ್ತೆ, ನೀವು ಸಹಿಸ್ಕೋಬೇಕು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಹಂಗಲ್ಲ ಅದು. ಇದು ಬಂಡವಾಳ, ಹಣ, ಸೌಲಭ್ಯ, ರಕ್ಷಣೆ ಎಲ್ಲವೂ ದೇವರು ಅಂದರೆ ದೈವದವರು ಕೊಡ್ತಾ ಇರ್ತಕ್ಕಂಥದ್ದು. ರಾಷ್ಟ್ರ ಅಂದರೆ ದೇವರು. ವಿವೇಕಾನಂದರು ಅದೇ ಹೇಳಿದ್ರು, ರಾಷ್ಟ್ರ ದೇವೋ ಭವ. ರಾಷ್ಟ್ರವನ್ನು ದೇವರು ಅಂತ ತಿಳ್ಕೊಂಡು
ತಿಳ್ಕೊಳ್ಳಿ, ರಾಷ್ಟ್ರಕ್ಕೆ ಅನ್ಯಾಯ ಮಾಡಬೇಡಿ. ಇದನ್ನೇ ಬಸವಣ್ಣವ್ರು ಹೇಳೋದು, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಜಂಗಮಲಿಂಗ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಇಡೀ ಜಗತ್ತೇ ನಿನ್ನಪ್ಪ, ನಾನು ಈ ಜಗತ್ತಿನ ಸೇವೆ ಮಾಡಕ್ ಭಕ್ತ. ಅವತ್ತು ಪ್ರಜಾಪ್ರಭುತ್ವ ಇರಲಿಲ್ಲ, ಬಸವಣ್ಣವ್ರ ಕಾಲಕ್ಕೆ ಪ್ರಜಾಪ್ರಭುತ್ವ ಇರಲಿಲ್ಲ. ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕಾಗಿರ್ಲಿಲ್ಲ. ಒಂದ್ಸಾರಿ ಪ್ರಧಾನಮಂತ್ರಿ ಆದ್ರೆ ರಾಜ ತೆಗೆಯೋ ತನಕ ಅವರೇ ಪ್ರಧಾನಮಂತ್ರಿಗಳು, ರಾಜ ಬಿಡಿಸೋ ತನಕ ಅಥವಾ ಇವರೇ ಬಿಡೋ ತನಕ ಅವರೇ ಪ್ರಧಾನಮಂತ್ರಿ, ಅವರೇ ದಂಡ ನಾಯಕರು. ಸೇನೆನೂ ಅವ್ರ ಕೈ ಇರ್ತಿತ್ತು. ಇವಾಗ ರಾಷ್ಟ್ರಪತಿ ಸೇನಾ ಮುಖ್ಯಸ್ಥರಾಗ್ತಾರೆ, ಪ್ರಧಾನಮಂತ್ರಿಗಳು ಸೇನಾ ಮುಖ್ಯಸ್ಥರಲ್ಲ. ಇವಾಗ ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರಪತಿಗಳು ಸೇನಾ ಮುಖ್ಯಸ್ಥರು, ಪ್ರಧಾನಮಂತ್ರಿ ಮಂತ್ರಿಗಳೇ ಮುಖ್ಯಸ್ಥರು. ಅಂದರೆ ಬಸವಣ್ಣ ಅಷ್ಟೆಲ್ಲ ಸರ್ವಾಧಿಕಾರಿ ಆಗೋ ಅವಕಾಶ ಇದ್ರೂ ಕೂಡ ಅವ್ರು ತಿಳ್ಕೊಳ್ಳೋದೇನಪ್ಪ ಅಂದರೆ ಇದೆಲ್ಲ ಪರಮಾತ್ಮನದು. ಓದ್ತಾರೆ, ಅದೆಲ್ಲ ತೆಗೆಸ್ಕೊಟ್ಟ ಮೇಲೂ ಅದ್ರ ಒಂದು ಪೈಸೆನೂ ತಗೊಳ್ಳೋದಿಲ್ಲ. ಸಂಬಳ ನಾವು ತಗೊಳ್ತೀವಿ, ಅವರೇನು ಪ್ರತಿಫಲ ಕೊಡ್ತಿದ್ರು ಕಾಯಕಕ್ಕೆ, ಅದು ಮಾತ್ರ. ಅರ್ಥಮಂತ್ರಿ ಹೋಗುವಾಗ ಕರ್ಣಿಕರಾಗಿ ಹೋಗಿದ್ರು, ಮಹಾಮನೆಯಿಂದ ಹೋಗುವಾಗ. ಬರೋತ್ತಿಗಾಗಲೇ ಆನೆ ಕುದುರೆ ಅಲ್ಲಿ ಹೇಳ್ತಾರೆ ಚನ್ನಬಸವಣ್ಣವರಿಗೆ, ತಂದು ಓದಿದಡೆ ಯಾರಿಗೂ ತಿಳಿಯೋದಿಲ್ಲ. ಸೃಷ್ಟಿಯ ಸೇನಾಭೋವರಿಗೆ ತಿಳಿಯದು. ಚಪ್ಪನ್ನ ದೇಶದ ಭಾಷೆ ಮುನ್ನವೇ ಅಲ್ಲ, ಚಪ್ಪನ್ನ ಭಾಷೆಯ ಲಿಪಿ ಮುನ್ನವೇ ಅಲ್ಲ. ಇದನ್ನು ಓದುವವರಿಗೆ ಆನೆ, ಸೇನೆ, ಕುದುರೆ, ಭಂಡಾರ 66 ಕರ್ಣಿಕರಿಗೆ ಮುಖ್ಯನ ಮಾಡುವೆನೆಂದು ಬಿಜ್ಜಳ ಭಾಷೆ ಕೊಡುತ್ತಿರಲು. ಅದು ಓದಕ್ಕೆ ಮುಂಚೆ ಬಿಜ್ಜಳ ಹೇಳ್ತಾನೆ, ಇದನ್ನು ಯಾರು ಓದ್ತಿರೋ ಅವರನ್ನು ಕರ್ಣಿಕರಿಗೆ ಮುಖ್ಯಸ್ಥನನ್ನಾಗಿ ಮಾಡ್ತೀನಿ. ಆನೆ, ಸೇನೆ, ಕುದುರೆ, ಭಂಡಾರ ಎಲ್ಲದಕ್ಕೂ ಮುಖ್ಯಸ್ಥರಾಗ್ತಾರೆ ಅವರು. ಆವಾಗ ಬಸವಣ್ಣವರು ಪರಮಾತ್ಮನ ಮೇಲೆ ಭಾರ ಹಾಕಿ ಓದಿದ್ರು ಅಂತೇಳಿ ಚನ್ನಬಸವಣ್ಣವರು ಹೇಳೋ ವಚನ ಇದೆ. ಹರನಿರೂಪವು ಶಿರದ ಮೇಲೆ ಇಟ್ಟು ಶಿವಶರಣೆಂದು ಬಸವಣ್ಣ ನೋದಿ ಮೆಟ್ಟಿ ತೆಗೆಸಿದನಯ್ಯ 66 ಕೋಟಿ ವಸ್ತು ಅರಮನೆಗೆ. ಅದನ್ನೆಲ್ಲ ಅರಮನೆ ಕೊಡ್ತಾರೆ. ಆ ರಾಜ್ಯಕ್ಕೆ ಅರಮನೆಗೆ ಒಡೆಯನಾಗಿ ಹರಗಣಗಳಿಗೆ ಗತಿಮತಿ ಚೈತನ್ಯವಾಗಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಅಂಡಜದೊಳಗಿದ್ದು ಶಿವನ ಭಂಡಾರಿಯಾದನೆಯ ಎನ್ನ ತಂದೆ ಪೂರ್ವಾಚಾರಿ ಸಂಗರ ಬಸವಣ್ಣನವರು. ಇದು ಚನ್ನಬಸವಣ್ಣನ ವಚನ. ಹೀಗೆ ಬಸವಣ್ಣನವರು ಆ ಏನು ನಿಧಿ ಸಿಗ್ತದಲ್ಲ ಅದನ್ನು ಅರ್ಪಿಸ್ತಾರೆ. ಹಿಂದೆ ಏನು ಮಾಡ್ತಿದ್ರು ಅಂದರೆ ನಿಧಿಗೋಸ್ಕರ ಯುದ್ಧ ಮಾಡ್ತಿದ್ರು. ಯಾಕೆ ವರ್ಷಕ್ಕೊಂದ್ಸಾರಿ ಯಾವ್ದಾದ್ರು ರಾಜ್ಯದ ಮೇಲೆ ದಂಡೆ ತಗೋದು, ಅವ್ರನ್ನ ಸೋಲಿಸೋದು, ಅವರ ಗಳಿಸಿದ್ದನ್ನೆಲ್ಲ ಕಿತ್ಕೊಂಡ್ಬರೋದು, ಸೈನಿಕರು ಮತ್ತು ಇವ್ರ ಹತ್ರ ರೈತರ ಹತ್ರ ತೆರಿಗೆ ತಗೊಳ್ಳೋದು, ಅರಮನೆ ಕಟ್ಟೋದು, ಬೇರೆ ಕಟ್ಟೋದು. ಬಿಜ್ಜಳ ಒಂದೂ ಯುದ್ಧ ಮಾಡಲಿ. 36 ವರ್ಷಗಳ ಕಾಲ ಬಸವಣ್ಣವ್ರ ಕಲ್ಯಾಣದಲ್ಲಿದ್ದರೆ ಬಿಜ್ಜಳನಿಗೆ ಒಂದೂ ಯುದ್ಧಕ್ಕೆ ಕಳಿಸ್ಲಿಲ್ಲ. ಯಾಕೆಂದರೆ ಬೇಕಾದಷ್ಟು ಸಂಪತ್ತಿತ್ತು. ಅಷ್ಟೇ ಅಲ್ಲ, ಸಂಪತ್ತಿನ ಉತ್ಪಾದನೆಯನ್ನು ಶುರು ಮಾಡಿದ್ರು ಬಸವಣ್ಣವರು. ಆವತ್ತಿನ ಕಾಲಕ್ಕೆ ಉಳುವ ಭೂಮಿಯನ್ನು ಹೆಚ್ಚು ಮಾಡಿಕೊಂಡ್ರು. ಕಾಡನ್ನು ಕಡಿದು ಉಳುವ ಭೂಮಿಯನ್ನು ಹೆಚ್ಚು ಮಾಡೋಕ್ಕೆ ಅವಕಾಶ ಕೊಟ್ಟರು. ಅವರಿಂದ ತೆರಿಗೆ ಬರ್ತಿತ್ತು. ಪ್ರತಿಯೊಬ್ಬರು ಕಾಯಕ ಮಾಡಲೇಬೇಕು. ಕಾಯಕ ಮಾಡದಿದ್ರೆ ಟ್ಯಾಕ್ಸ್ ಹಾಕ್ತಿದ್ರು ಬಸವಣ್ಣವರು. ಕಾಯಕ ಮಾಡಲಾರ್ದೆ ಸುಮ್ಮನೆ ತಿರುಗಿದ್ರೆ ಅವನು ಕಂದಾಯ ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು, ತೆರಿಗೆ ಕೊಡಬೇಕು. ಹಿಂಗೆ ಮಾಡಿದ್ರು ಬಸವಣ್ಣವರು. 13 ರೀತಿಯ ಹೊಸ ತೆರಿಗೆಗಳನ್ನು ಬಸವಣ್ಣವರು ಪ್ರಾರಂಭ ಮಾಡ್ತಾರೆ. ನ್ಯೂ ಟ್ಯಾಕ್ಸ್, 13 ರೀತಿಯ ಟ್ಯಾಕ್ಸ್ಗಳನ್ನು ಹಾಕ್ತಾರೆ. ಆದ್ದರಿಂದ ಸಮೃದ್ಧವಾಗುತ್ತೆ. ಅಂಥದ್ರಲ್ಲಿ ಬಸವಣ್ಣ ಭಂಡಾರವನ್ನು ದುರುಪಯೋಗ ಮಾಡ್ಕೊಂಡು, ಯಾಕೆ ಅನುಭವ ಮಂಟಪ ಮಹಾಮನೆ ಕಟ್ಟಿದ್ರಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದ್ರು. ಅದನ್ನು ಹೇಳಬೇಕಾಗಿತ್ತು ನಾವು. ಅನುಭವ ಮಂಟಪ ಕಟ್ಟಿದ್ರು ಬಸವಣ್ಣವರು. ಅನುಭವ ಮಂಟಪ ಅಂದರೆ ಮಹಾಮನೆಯ ಒಂದು ಭಾಗ. ಹೇಳಿದ 3 ಮೈಲಿ ವಿಸ್ತೀರ್ಣ, ಯೋಜನೆ ವಲಯ ವಿಸ್ತೀರ್ಣದ ಮಹಾಮನೆ. ಪೌಳಿ ಇತ್ತು, ಅದಕ್ಕೂ ಕೋಟೆ ಇತ್ತು, ಸುತ್ತ ಕೋಟೆ ಇತ್ತು. ಅಂತಹ ಮಹಾಮನೆಯನ್ನು ಕಟ್ಟಿ ಅಲ್ಲಿ ಒಂದು ಭಾಗದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿ. ಅನುಭವ ಮಂಟಪ ಅಂದರೆ ಪ್ರಾಯಶಃ 3 ವೇಳೆ ನಡೀತಿತ್ತು ಅಂತ ಕಾಣಿಸುತ್ತೆ ಅನುಭವ ಮಂಟಪವು. ಕೆಲವರು ಅನುಭವ ಮಂಟಪ ನಡೆಸೋಕೆ ಇರ್ತಿದ್ರು. ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಪೋಲಶಾಂತಯ್ಯ ಅಂತ ಬರ್ತಾನೆ, ಆಮೇಲೆ ಉಗ್ಗಡಿಸುವ ಕಾಯಕದ ಗಬ್ಬಿದೇವಯ್ಯ ಅಂತ ಬರ್ತಾನೆ, ಎಚ್ಚರಿಕೆ ಕಾಯಕದ ಮುಕ್ತಿನಾಥಯ್ಯ, ಮತ್ತು ಇನ್ನೊಬ್ಬರು ವಚನ ಭಂಡಾರಿ ಶಾಂತರಸರು. ವಚನ ಭಂಡಾರ ಅವ್ರದ್ದು ಏನು ಕೆಲಸ ಅಂದರೆ ವಚನಗಳನ್ನು ಬರೆದು ಕೊಟ್ಟಿದ್ದನ್ನೆಲ್ಲ ಕಾಪಿ ಮಾಡಿಸೋದು. ಅದಕ್ಕೆ 1000 ಜನಕ್ಕೆ ಕೆಲಸ ಕೊಟ್ಟರು ಬಸವಣ್ಣವರು. ಅದಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಕಡೆಯಿಂದ
ಎಲ್ಲ ತಂದು ಕೊಡ್ತಿದ್ರು ಮಹಾಮನೆಗೆ. ಬಸವಣ್ಣವರು ಸ್ವತಃ ತಾವು ದುಡಿದಿದ್ದನ್ನೆಲ್ಲ ಅದಕ್ಕೆ ವಿನಿಯೋಗಿಸ್ತಿದ್ರು. ಬಲದೇವರಸರ ಸಂಪತ್ತು ಕೂಡ ಅವ್ರಿಗೆ ಬಂತು, ಸಿದ್ಧರಸರ ಸಂಪತ್ತು ಅವ್ರಿಗೆ ಬಂತು. ಅದನ್ನೆಲ್ಲ ಮಹಾಮನೆಯ ಅನುಭವ ಮಂಟಪ ಸ್ಥಾಪನೆ ಮಾಡೋದಕ್ಕೆ ಬಸವಣ್ಣನವರು ಬಳಸಿದ್ರು. ಅದಕ್ಕೆ ಒಂದು ವಚನ ಹೇಳ್ತಾರೆ ಅವರು, ಗೊತ್ತಿರ್ಬೇಕು ನಿಮಗೆ. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗ ಒಂದು ಅಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದರಿಗೆ ಕೊಡಲ ಸಂಗಮದಲ್ಲಿ. ಇಲ್ಲಿ ನಾವು ತಿಳ್ಕೋಬೇಕು, ಕೆಲವು ಈ ವಚನ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಬೇಗ ಅರ್ಥ ಆಗಲ್ಲ ಇದು. ಒಂದಿನೊಳಗೆ ಒಂದೊರೆ ಅಂದ್ರೆ ಏನು ಗೊತ್ತಾ? ಹಿಂಗೆ ಉಜ್ಜಿದಾಗ ನೀವು ಪರೀಕ್ಷೆ ಮಾಡೋಕ್ಕಂತ ಉಜ್ಜಿತಿರಲ್ಲ ಹೊರಗಲ್ಲಿಗೆ, ಆ ಉದುರುತ್ತಾ ಇಲ್ಲ ಚಿನ್ನ ಸ್ವಲ್ಪ, ಆ ಉದುರುತ್ತಲ್ಲ ಅದಕ್ಕೊಂದು ಹೊರೆ ಅಂತ, ಒಂದು ಹೊರೆ. ಅದರಲ್ಲಿ ಅಷ್ಟನ್ನು ಕೂಡ ಅನ್ನದೊಳಗೆ ಒಂದು ಅಗುಳ, ಸೀರೆಯೊಳಗೆ ಒಂದು ಎಳೆ, ಒಂದು ನೂಲೆಳೆ. ನನಗೆ ಬೇಕು ಅಂದರೆ ನಿಮ್ಮ ಅಂದರೆ ಸ್ವಾರ್ಥಿಯಾಗಿ ಬಸವಣ್ಣವ್ರು ಇಟ್ಕೊಂಡಿರಲಿಲ್ಲ, ಮಾಮನೆಗೆ ಕೊಟ್ಬಿಟ್ರೆ ಎಲ್ಲ. ನನಗೆ ಬೇಕು ಅಂತ ಕದ್ದಿಟ್ಕೊಳ್ಳಿಲ್ಲ. ಈಗ ನೋಡಿಬೇಕಾದ್ರೆ ಈಗ ನೀವು ಮರಗುಂಡಿಯವ್ರು ಹಂಗೇನು ಮಾಡೋಕ್ಕಿಲ್ಲ, ಆ ಕಡೆ ಮನ್ಸೂರವರು ಹಂಗೆ ಮಾಡಲಿಕ್ಕಿಲ್ಲ, ಬೆಳ್ಳಿಗಟ್ಟೆಯವ್ರಂತೂ ಗ್ಯಾರಂಟಿ ಮಾಡಲ್ಲ, ಕೂಲಿ ಕಟ್ಟಿಯವ್ರು ಯಾರೂ ಬಂದಿಲ್ಲ. ಒಟ್ಟು ಧಾರವಾಡದಲ್ಲಿ ನೀವು ಬೇಕಾದ್ರೆ ಹೋಗಿ ವಿಚಾರಿಸ್ರಿ, ಗಂಡನಿಗೆ ಹೆಂಡತಿಗೆ ಬೇರೆ ಬೇರೆ ಅಕೌಂಟ್ ಇರ್ತದೆ, ಗೊತ್ತಾಯ್ತಲ್ಲ? ಗಂಡನ ಅಕೌಂಟಲ್ಲಿ ಎಷ್ಟಿದೆ ಅಂತ ಹೆಂಡತಿಗೆ ಪೂರ ಗೊತ್ತಿರಲ್ಲ, ಸ್ವಲ್ಪ ತಿಳಿಸ್ಕೊಟ್ಟಿರ್ತಾರೆ, ಪೂರ ಗೊತ್ತಿರಲ್ಲ. ಹೆಂಡತಿ ಅಕೌಂಟಲ್ಲಿ ಎಷ್ಟಿದೆ ಅಂತೇಳಿ ಗಂಡನಿಗೆ ಗೊತ್ತಿರುತ್ತೆ, ಗೊತ್ತಾಯ್ತಲ್ಲ? ಗೊತ್ತಿರುತ್ತೆ. ಆದರೆ ಗಂಡನ ಎಲ್ಲ ಅಕೌಂಟ್ಗಳು ಹೆಂಡತಿಗೆ ಗೊತ್ತಿರುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಿಮ್ದಲ್ಲ, ಮರಗುಂಡಿಯವ್ರಲ್ಲ, ಧಾರವಾಡದವ್ರು, ಗೊತ್ತಾಯ್ತಲ್ಲ? ಅದಕ್ಕೆ ಹಿಂಗೆ ಅಂದರೆ ಸ್ವತಃ ನೀವು ಅಪ್ಪನ ಅಕೌಂಟ್ ಮಗನಿಗೆ ಗೊತ್ತಿರಲ್ಲ, ಮಗನ ಅಕೌಂಟು ಅಪ್ಪನಿಗೆ ಗ್ಯಾರಂಟಿ ಗೊತ್ತಿರಲ್ಲ, ಗೊತ್ತಾಯ್ತಲ್ವಾ? ಆದ್ದರಿಂದ ಈ ಬಸವಣ್ಣವರ ಅಕೌಂಟ್ ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಿದೆ. ಇದೇ ನನಗಾಗಿ ಮುಚ್ಚಿಡೋದಿಲ್ಲ, ಕದ್ದಿಡೋದಿಲ್ಲ. ಇದು ಈ ವಚನದ ಅರ್ಥ. ಹೊನ್ನಿನೊಳಗೊಂದರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೇನಾದರೆ ನಿಮ್ಮಾಣಿ ನಿಮ್ಮ ಪ್ರಮುಖ. ನಮ್ಗೆ ಹೇಳ್ತಿರ್ತಾರೆ ಕೆಲವರು, ಗೊತ್ತಾಯ್ತಲ್ಲ? ಕೆಲವರು ಬಹಳ ಬುದ್ಧಿವಂತರು ಬಂದು ಹೇಳ್ತಿರ್ತಾರೆ, ಅಲ್ರಿ ಈಗೆಲ್ಲ ಚಲೋ ನೋಡೋದು ಸರಿ, ಮುಂದೆ ವಯಸ್ಸಾದಾಗ ಕಟ್ಟಾಗಿ ಬಿದ್ದಾಗ ನಿಮ್ದು ಯಾರು ನೋಡ್ಕೋಬೇಕ್ರಿ ಅಂತ, ಗೊತ್ತಾಯ್ತಲ್ಲ? ಅದಕ್ಕೆ ನಿಮ್ಮದಂತೂ ಸ್ವಲ್ಪ ಇಟ್ಕೊಂಡಿರ್ಬೇಕು. ಯಾರೊಬ್ರು ದೊಡ್ಡ ಸ್ವಾಮಿಗಳ ಹೇಳಿದವರು ನಿಮ್ಮ ಅಣ್ಣ ತಮ್ಮಂದ್ರೆ ಯಾರನ್ನಾದ್ರು ತಂದು ಇಟ್ಕೊಳ್ಬೇಕ್ರಿ ಮಠಕ್ಕೆ ಅಂದ್ರು. ಅವಾಗ ನಾನು ಹೇಳ, ನಮ್ಮ ಮಠದಾಗ ಇರೋರೆಲ್ಲ ನನ್ನ ಅಣ್ಣ ತಮ್ಮ ನಮ್ಮ ಮಕ್ಕಳು ಇದಾರಲ್ಲ ಅಂದೆ. ನಮ್ಮ ಮಕ್ಕಳೇ ಹೌದಾ? ಹೌದು, ಮತ್ತು ಅವ್ರು ದುಡಿಯೋರೆಲ್ಲ ನಮ್ಮ ಮಕ್ಕಳೇ. ಬೆಲೆ ಕೊಡೋರು, ಕಾಣಿಕೆ ಕೊಡೋರು ನೀವು ಸ್ವಾಮಿಗಳಿಗೆ ಏನಂತೀರ? ಅಜ್ಜವರು ಅಪ್ಪವರು ಅಂತಿರಲ್ಲ. ಆಮೇಲೆ ಯಾರು ಸಂಸಾರಿಗಳನ್ನು ತಂದು ಇಟ್ಕೊಂಡಿರಲ್ಲ ಅವ್ರು ಚೆನ್ನಾಗಿಲ್ಲ, ಚೆನ್ನಾಗಿ ನೋಡ್ಕೊಂಡಿಲ್ಲ ಅವನು. ಎಷ್ಟೋ ಜನ ಒಂದೊತ್ತಿನ ಊಟಕ್ಕೂ ಒದ್ದಾಡಿ ಸತ್ತಿದ್ದಾರೆ. ಎಲ್ಲದೂ ಅಜ್ಜ ದೊಡ್ಡಪ್ಪನ ಮಗನಿಗೆ ಚಿಕ್ಕಪ್ಪನ ಮಗನಿಗೆ ಕೊಟ್ಟು ಏನೂ ಇಲ್ಲೇ ಒದ್ದಾಡಿ ಸತ್ತಿರೋದು. ಯಾರು ಭಕ್ತಿ ಸಂಬಂಧ ನೋಡ್ಕೊಂಡಿರಲ್ಲ, ಮಾತಾಜಿಯವರಾಗಲಿ ಲಿಂಗಾನಂದಪ್ಪಾಜಿಯವರಾಗಲಿ, ಅವ್ರು ಯಾರು ಭಕ್ತಿ ಸಂಬಂಧಿಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ, ಹೆಚ್ಚಿಕೊಟ್ಟಿರಲಿಲ್ಲ. ಆದರೆ ಮಕ್ಕಳು ಶಿಷ್ಯರಿದ್ರಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಆದ್ದರಿಂದ ಬಸವಣ್ಣ ಇಂಥ ಬದುಕನ್ನು ಬದುಕಕ್ಕೆ ಹೇಳಿದರು. ಮಹಾಮನೆಯಲ್ಲಿ ಅನುಭವ ಮಂಟಪದಲ್ಲಿ ಹೀಗಿತ್ತು. ಹಾಗಾದ್ರೆ ಅನುಭವ ಅಂದ್ರೆ ಅರುಹಿನ ಆಪ್ಯಾಯನಕ್ಕೆ ಅನುಭವವೇ ಆಶ್ರಯ, ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆದೆ ಕಾಣಕೊಡಲ ಸಂಗಮದೇವ ಅಂತ ಹೇಳ್ತಾರೆ. ಒಂದು ದಿವಸ ನಿಮಗೆ ಹೇಳ್ತಾ ಸುಖದ ಬಗ್ಗೆ ಹೇಳಿದ್ದೆ, ನೆನಪಿದೆಯಾ? ಸುಖದಲ್ಲಿ 3 ಪ್ರಕಾರ ಇರುತ್ತೆ ಅಂತ ಹೇಳಿದ್ನ. ಇಂದ್ರಿಯ ಸುಖ, ಒಂದನೇದು ಇಂದ್ರಿಯ ಸುಖ, ಎರಡನೇದು ಬೌದ್ಧಿಕ ಸುಖ, ಮೂರನೇದು ಆತ್ಮ ಸುಖ. ಇಂದ್ರಿಯ ಸುಖಕ್ಕೆ ಸುಖ ಅಂತಾರೆ, ಬೌದ್ಧಿಕ ಸುಖಕ್ಕೆ ಸಂತೋಷ ಅಂತಾರೆ, ಆತ್ಮ ಸುಖಕ್ಕೆ ಅಂತಾರೆ
ಆನಂದ ಅಂತ ಹೇಳ್ತಾರೆ. ಅದಕ್ಕೇನಂತಾರೆ? ಆನಂದ ಅಂತ ಹೇಳ್ತಾರೆ. ಆ ಆನಂದವನ್ನು ಪಡೆಯೋದು ಅದೇ ಅನುಭವ. ಅದಕ್ಕೇನಂತಾರೆ? ಅನುಭವ. ಆ ಅನುಭವ ಯಾವುದಕ್ಕೂ ಸಿಕ್ಕುವಂಥದ್ದಲ್ಲ. ದೇವರು ಯಾವ ಹೊರಗಿನ ಪ್ರಮಾಣಗಳಿಗೂ ಸಿಕ್ಕೋದಿಲ್ಲ. ನೋಡ್ರಿ, 3 ಪ್ರಮಾಣಗಳು ಹೊಂದಿರ್ತವೆ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಏನು? ಈಗ ನೀವು ನಾನು ನೋಡ್ತಾ ಇದ್ದೀರ, ನಿಮಗೆ ನಾನು ಕಾಣಿಸ್ತಿದ್ದೀನಿ ನಿಮ್ಮ, ಇದು ಪ್ರತ್ಯಕ್ಷ ಪ್ರಮಾಣ. ನೀವು ನನ್ನನ್ನು ಮಾತಾಡಿಸ್ತೀರ, ನನ್ನ ಕಿವಿ ಕೇಳಿಸುತ್ತೆ, ಇಂಥ ಹುಡುಗ, ಇಂಥವ್ರ ಮಗ, ಇಂಥವ್ರ ಮಗಳು, ನಾನು ಕಂಡುಹಿಡಿತೀನಲ್ಲ, ಪ್ರತ್ಯಕ್ಷ ಪ್ರಮಾಣ. ಚುರುಮುರಿ ಕೊಡ್ತಾರೆ, ತಿಂತೀರಿ, ಅಲ್ಲಿ ಅನುಮಾನ ಏನು? ಇವು ಚುರುಮುರಿ ಅದವೋ ಏನದೋ ಅನುಮಾನ ಬರ್ತೇನೆ ನಿಮಗೆ? ಇಲ್ಲ. ನಾಲ್ಗೆ ಹೇಳುತ್ತೆ, ಇವು ಗ್ಯಾರಂಟಿ ಚುರುಮುರಿನೇ, ಏನು ಚಲೋದು ಪ್ರಸಾದ ತಿಂತಿರೋ, ಇದೇನಿದು? ಪ್ರತ್ಯಕ್ಷ ಪ್ರಮಾಣ. ಕಾರಣವನ್ನು ನೋಡಿ, ಕಾರ್ಯವನ್ನು ನೋಡಿ ಕಾರಣವನ್ನು ಊಹೆ ಮಾಡ್ತೇವೆ. ಈಗೆಲ್ಲೋ ದೂರದಲ್ಲಿ ಹೊಗೆ ಕಾಣಿಸ್ತಾ ಇದೆ, ನೀವಲ್ಲಿ ಏನು ತಿಳ್ಕೊಂತೀರಿ? ಅಲ್ಲಿ ಬೆಂಕಿ ಹೊತ್ಕೊಂಡಿರ್ಬೇಕು. ಬೆಂಕಿ ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇದೆ? ಹೊಗೆ ಕಾಣಿಸ್ತಾ ಇದೆ. ಹೊಗೆಯನ್ನು ನೋಡಿ ಬೆಂಕಿಯನ್ನು ಊಹೆ ಮಾಡ್ತೀರಿ, ಹೊಗೆಯನ್ನು ನೋಡಿ ಬೆಂಕಿಯನ್ನು ಊಹೆ ಮಾಡ್ತೀರಿ. ಒಬ್ಬ ಹೆಣ್ಮಗಳು ಹೊಟ್ಟೆ ಬಹಳ ಒಂದಿದೆ, ಹೊಟ್ಟೆಯನ್ನು ನೋಡಿ ಮಗುವನ್ನು ಊಹೆ ಮಾಡ್ತೀರಿ. ಅದರೊಳಗಡೆ ಗಡ್ಡೆನೂ ಇರ್ಬೋದು, ಅಥವಾ ಸಿಕ್ಕಾಪಟ್ಟೆ ಫ್ಯಾಟ್ ತುಂಬ್ಕೊಂಡಿರ್ಬೋದು, ಕೊಬ್ಬೆ ತುಂಬ್ಕೊಂಡಿರ್ಬೋದು. ಅನುಮಾನ ಪ್ರಮಾಣ ಅಂತಾರೆ ಇದಕ್ಕೆ. ಇದಕ್ಕೇನಂತಾರೆ? ಈಗ ನನ್ನ ಕಾರ್ ನೋಡಿ, ಯಾರ್ದೋ ಮನೆ ಮುಂದೆ ಕಾರ್ ನಿಂತಿರುತ್ತೆ, ಕಾರ್ ನೋಡಿ ಏನು ಅನ್ಕೊಂತೀರಿ? ಅಜ್ಜಾರ್ ಬಂದಿರಬಹುದು, ಅಜ್ಜಾರ್ ಕಾರ್ ಯಾವ ಬೇರೆಯವ್ರು ತಂದಿರಬಹುದು. ಅನುಮಾನ ಪ್ರಮಾಣ. ಆಮೇಲೆ ಇನ್ನೊಂದಿದೆ ಆಗಮ ಪ್ರಮಾಣ. ಮೂಲದ ಯಾವುದು? ಶಬ್ದ ಪ್ರಮಾಣ ಅಂತ ಕರೀತಾರೆ. ಅಂದರೆ ಈ ಜಗತ್ತಿನಲ್ಲಿ ಜ್ಞಾನವನ್ನು ಪಡೆಯಲಿಕ್ಕೆ 3 ಪ್ರಮಾಣಗಳಿದ್ದಾವೆ. ಮೊದಲನೇದು ಪ್ರತ್ಯಕ್ಷ ಪ್ರಮಾಣ, ಎರಡನೇದು ಅನುಮಾನ ಪ್ರಮಾಣ, ಮೂರನೇದು ಆಗಮ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣದಿಂದ ದೇವರನ್ನು ನೋಡಕ್ ಬರೋಲ್ಲ. ದ್ಯಾಮವನ ಮೂರ್ತಿ ನೋಡ್ಬೋದು, ಹನುಮಪ್ಪನ ಮೂರ್ತಿ ನೋಡ್ಬೋದು, ಬಸವಣ್ಣನ ಮೂರ್ತಿ ನೋಡ್ಬೋದು. ಆದರೆ ಆ ಮೂರ್ತಿಯಿಂದ ದೇವರು ಕಾಣಿಸ್ತಾನೇನು? ಕಣ್ಣಿಗೆ ಕಾಣಿಸೋದು. ಆಮೇಲೆ ಅನುಮಾನ ಪ್ರಮಾಣ. ಈ ಜಗತ್ತನ್ನು ನೋಡಿ ಇಷ್ಟು ಒಳ್ಳೆ ಜಗತ್ತು ಸೃಷ್ಟಿ ಮಾಡಿದ್ದಾನೆ ಅಂದರೆ ಇದ್ರ ಹಿಂದೆ ಪರಮಾತ್ಮ ಇರಬಹುದು. ಇದಕ್ಕೆ ಅನುಮಾನ ಪ್ರಮಾಣ. ಆಗಮ ಪ್ರಮಾಣ ಅಂದರೆ ಬಸವಣ್ಣವರು ಹೇಳ್ತಾರೆ ದೇವರಿದ್ದಾನೆ ಅಂತ ನಂಬೋದು, ಚನ್ನಬಸವಣ್ಣ ಹೇಳ್ತಾರೆ ನಂಬೋದು, ಅಥವಾ ಅಕ್ಕಮಹಾದೇವಿ ಹೇಳ್ತಾರೆ, ಅಲ್ಲಮಪ್ರಭುಗಳು ಹೇಳ್ತಾರೆ, ಅಥವಾ ರಾಮ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ವೇದವ್ಯಾಸ ಹೇಳ್ತಾರೆ ಅಂತ ನಂಬುತ್ತೀವಲ್ಲ, ಇದಕ್ಕೇನಂತಾರೆ? ಆಗಮ ಶಬ್ದ ಪ್ರಮಾಣ. ಆದರೆ ಇದಕ್ಕೂ ದೇವರು ಸಿಗಲ್ಲ. ಈ ಬಸವಣ್ಣವರು ಹೇಳಿದ್ದಾರೆ, ಎತ್ತೆತ್ತ ನೋಡಿದರತ್ತಂತ ನೀನೇ ದೇವ, ಸಕಲ ವಿಸ್ತಾರದೊಳಗು ನೀನೇ ದೇವ, ವಿಶ್ವದ ಚಕ್ಷು ನೀನೇ ದೇವ, ವಿಶ್ವತೋಮುಖ. ಹೌದು, ಬಸವಣ್ಣವ್ರಿಗೆ ಹಂಗೆ ಕಾಣಿಸ್ತಾ ಇದೆ. ಈಗ ನಿಮಗೆ ಕಾಣಿಸ್ತಾ ಇದೆಯೇನು? ನಿಮ್ಗೆ ಎತ್ತೆತ್ತ ನೋಡಿದ್ರೆ ದೇವರ ಕಾಣಿಸ್ತಿದ್ದಾನ? ಇಲ್ಲ. ಎತ್ತೆತ್ತ ನೋಡಿದ್ರೆ ರಾಡಿಯೇ ದೇವ, ಹೌದಾ? ಆಮೇಲೆ ಎತ್ತೆತ್ತ ನೋಡಿದರೆ ಬಾರೇ ದೇವ, ಅಥವಾ ಸಿನಿಮಾ ಮಂದಿರಗಳೇ ದೇವ. ನಿಮಗೆ ಕಾಣಿಸ್ತಾ ಇಲ್ಲ. ಬಸವಣ್ಣವ್ರಿಗೆ ಎಲ್ಲ ಕಡೆ ದೇವರೇ ಕಂಡ್ರೆ ನಮಗೆ ಇವು ಕಾಣಿಸ್ತದ, ಗೊತ್ತಾಯ್ತಲ್ವ? ಆಮೇಲೆ ವಿಶ್ವತ ಮುಖ ಎಲ್ಲೂ ನಮಗೆ ದೇವರು ಕಾಣಿಸ್ತಾ ಇಲ್ಲ. ಅದಕ್ಕೆ ಬಸವಣ್ಣವ್ರು ಏನಂದ್ರು, ನೀನು ನೋಡ್ಬೇಕಂದ್ರೆ ನೀನು ಅನುಭವದಿಂದ ಮಾತ್ರ ನೋಡ್ಬೋದು ದೇವರನ್ನ. ಯಾವುದರಿಂದ ನೋಡ್ಬೋದು? ಅನುಭವದಿಂದ ನೋಡ್ಬೇಕು. ಅನುಭವ ಇಲ್ಲದೆ ನೀನು ನೋಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡು, ಲಿಂಗ ಕಟ್ಕೊಬೋದು. ಅಂದ್ರು ಅನುಭವದಿಂದ ನೋಡ್ಬೇಕಾದ್ರೆ ಅನುಭವ ಮಟ್ಟದಲ್ಲಿ ಬಂದವ್ರಿಗೆಲ್ಲರಿಗೂ ಮೊದಲು ಏನ್ ಮಾಡ್ತಿದ್ರು? ಲಿಂಗ ದೀಕ್ಷೆ ಕೊಡ್ತಿದ್ರು. ಜಾತಿ, ಕುಲ, ಗೋತ್ರ, ಹೆಣ್ಣು, ಗಂಡು, ಬಡವ, ಶ್ರೀಮಂತ ಏನೂ ಭೇದ ನೋಡ್ತಿರ್ಲಿಲ್ಲ. ಎಲ್ಲರಿಗೂ ಲಿಂಗ ದೀಕ್ಷೆ ಕೊಡ್ತಿದ್ರು, ಲಿಂಗ ದೀಕ್ಷೆ ಮಾಡಿ. ಆಮೇಲೆ ಬರೀ ಲಿಂಗ ಕಟ್ಕೊಂಡು ದೇವ್ರು ಸಿಗಲ್ಲಪ್ಪ, ಸ್ವಲ್ಪ ಓದು ಬರಹ ಕಲಿ ಅಂತಿದ್ರು. ಅದಕ್ಕೆ ಒಬ್ಬ ಜಾನಪದ ಕವಿ ಹೇಳ್ತಾನೆ, ಸಾಧು ಸಾಧಲೆ ಬಸವ, ಓದು ಕಲಿಯಿತು ಜನವು, ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ಮೇದಿನಿ ಅಂದ್ರೆ ಭೂಮಿ,
ಬಸವಣ್ಣವರು ಅವತ್ತಿನ ಕಾಲಕ್ಕೆ ರಾತ್ರಿ ಶಾಲೆ ಶುರು ಮಾಡಿಸಿದ್ರು. ಇಡೀ ಜಗತ್ತಿನಲ್ಲಿ ಪ್ರಾಯಶಃ ಸಾರ್ವತ್ರಿಕ ಶಿಕ್ಷಣ, ನೈಟ್ ಎಜುಕೇಶನ್ ಅಥವಾ ವಯಸ್ಕರ ಶಿಕ್ಷಣ, ರಾತ್ರಿ ಶಾಲೆ ಮತ್ತೆ ವಯಸ್ಕರ ಶಿಕ್ಷಣ ಪ್ರಾರಂಭ ಮಾಡಿದ ಅನುಭವ ಮಂಟಪದಲ್ಲಿ. ಅದಕ್ಕೆ ಸತ್ಯಕ್ಕ, ಕಸಗುಡಿಸುವ ಸತ್ಯಕ್ಕ, ಅಕ್ಕಿ ಆರಿಸುವ ಆಯ್ದಂಕಿ ಲಕ್ಕಮ್ಮ ಎಲ್ಲರಿಗೂ ಓದು ಬರಹ ಕಲಿಸೋದು. ಎಲ್ರಿಗೂ ಓದು ಬರಹ. ಹಡಪದ ಅಪ್ಪಣ್ಣ ಲಿಂಗಮ್ಮ ಓದು ಬರಹ ಕಲ್ತ್ಕೊಂಡೆ ಬಂದಿದ್ರು. ಹಡಪದ ಅಪ್ಪಣ್ಣವರು ಅವ್ರ ಊರಲ್ಲೇ ಕಲ್ತ್ಕೊಂಡು ಬಂದಿದ್ರು ಅಂತ ಬರುತ್ತೆ ಉಲ್ಲೇಖ. ಅಂದ್ರೆ ಇವರೆಲ್ಲ ಎಲ್ಲರಿಗೂ ಓದೋದು ಕಲಿಸಿದ್ರು. ಮಾದರ ಚೆನ್ನೈಗೂ ಓದೋದು ಕಲಿಸಿದ್ರು. ಡೋಹರ ಕಕ್ಕೈಗೂ ಓದೋದು ಕಲಿಸಿದ್ರು. ಓದೋದಲ್ಲ, ಓದಿದ್ರೆ ಕಿವಿಲಿ ವೇದ ಓದಿದ್ರೆ ಕಿವಿಲಿ ಸೀಸ ಹಾಕ್ಬೇಕು ಅಂತಿದ್ರು ಅಂತ. ಕೆಳಗಿನ ಜನ ಕೇಳಿದ್ರೆ ಓದೋದಲ್ಲ, ಕೇಳಿದ್ರೆ ಕಿವಿಲಿ ಸೀಸ ಹಾಕ್ಬೇಕು, ಓದಿದ್ರೆ ಕಣ್ಣು ತೆಗಿಬೇಕು ಅಂತ ಬರ್ದಾನೆ ಅಂತ ಮನುಸ್ಮೃತಿ ಒಳಗೆ. ಅಂಥದ್ರಲ್ಲಿ ಬಸವಣ್ಣನವರು ಎಲ್ಲರೂ ಓದೋದು ಕಲಿಸಿದ್ರು. ಅದಕ್ಕೆ ಜಾನಪದ ಕವಿ ಹೇಳ್ತಾನೆ, ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು, ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ಎಲ್ಲೆಲ್ಲಿ ನೋಡಿದ್ರು ಹೊಸ ಮಾತಾಡಕ್ಕೆ ಶುರು ಮಾಡಿದ್ರಂತೆಲ್ಲ. ಯಾಕೆ ಓದೋದು ಕಲ್ತಿದ್ರು, ಆಮೇಲೆ ಪೂಜೆ ಮಾಡ್ತಿದ್ರು, ಧ್ಯಾನ ಮಾಡ್ತಿದ್ರು. ಹೆಣ್ಣಿನ ಸುತ್ಕ ಇಲ್ಲ ಅಂತ ಹೇಳ್ತಿದ್ರು. ಸುತ್ಕ ಮಾಡಬೇಡಿ ಹೆಣ್ಮಕ್ಳಿಗೆ, ಹೆಣ್ಮಕ್ಳು ಕೇಳಲ್ಲ ಅಂತಿದ್ರು. ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತಿದ್ರು. ಆತ್ಮ ಬಿಡ್ರು ಮಕ್ಳೇ. ನಾಲ್ಗೆ ಇದೆಯಲ್ಲ, ಹೆಣ್ಮಕ್ಳಿಗೆ ಬೇರೆ ನಾಲ್ಗೆ, ಗಂಡು ಮಕ್ಳಿಗೆ ಬೇರೆ ನಾಲ್ಗೆ ಇದೆಯಾ? ಈಗ ನಿಮ್ಗೆ ಗಂಡು ಮಕ್ಳಿಗೆ ಉಂಡಿ ಕೊಟ್ರೆ ಸಿಹಿ ಆಗುತ್ತೆ, ಹೆಣ್ಮಕ್ಳಿಗೆ ಕೊಟ್ರೆ ಖಾರ ಆಗುತ್ತೇನೋ, ಅದು ಉಪ್ಪು ಆಗುತ್ತೇನೋ? ಇಲ್ಲ, ನಾಲ್ಗೆ ಒಂದೇ, ಮೂಗಿನ ರುಚಿ, ಮೂಗಿನ ವಾಸನೆ ಒಂದೇ, ಕಣ್ಣಿನ ನೋಟ ಒಂದೇ. ಮತ್ತು ನಡುವೆ ಸುಳಿಯುವ ಆತ್ಮ ಅಷ್ಟೇ ಅಲ್ಲ, ಮೇಲಿನ ಭಾಗ ಅಷ್ಟೇ ಬೇರೆ, ಸ್ಥೂಲ ಶರೀರದಲ್ಲಿ ಅಷ್ಟೇ ಬೇರೆ, ಸೂಕ್ಷ್ಮ ಶರೀರದಲ್ಲಿ ಹೆಣ್ಣು ಗಂಡು ಬೇರೆ ಇಲ್ಲ. ಬುದ್ಧಿ ಹೆಣ್ಮಕ್ಳು ಗಂಡ್ಮಕ್ಳು ಬುದ್ಧಿ ಒಂದೇ ಇರ್ತದೆ, ಹೌದಿಲ್ಲ? ಅದಕ್ಕೆ ಹೆಣ್ಮಕ್ಳು ರ್ಯಾಂಕ್ ತೆಗಿತಾರೆ ಓದೋದು ಕಲಿಸಿದ್ರೆ. ಓದೋದು ಕಲಿಸ್ತಿದ್ರೆ ಆ ಮಾತು ಬೇರೆ, ಇದು ಶರಣರು ಕಲಿಸಿದ್ರು. ಅದಕ್ಕೆ ಅನುಭವ ಪ್ರಮಾಣದಿಂದ ಮಾತ್ರ ದೇವರನ್ನು ಕಾಣಬಹುದಪ್ಪ. ನೀವು ಅಕ್ಷರ ಕಲೀರಿ ಅಂದ್ರು, ನೀವು ಪೂಜೆ ಮಾಡ್ಕೊಳ್ಳಿ ಅಂದ್ರು, ಪ್ರತಿಯೊಬ್ಬರಲ್ಲಿ ಪೂಜೆ ಮಾಡ್ಕೊಳ್ಳಿ, ಧ್ಯಾನ ಮಾಡಿ, ನಿಮಗೆ ದೇವರು ಕಾಣಿಸ್ತಾನೆ. ಇಷ್ಟಲಿಂಗ ದೇವರ ಕುರುಹು ವಿಶ್ವದಾಕಾರದಲ್ಲಿದೆ. ಅದನ್ನು ನೋಡ್ತಾ ನೋಡ್ತಾ ನೀವು ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ. ಎಲ್ಲೆಲ್ಲ ಹುಡ್ಕಕ್ಕೆ ಹೋಗಬೇಡಿ ಅಂತ ಅವ್ರು ಹೇಳಿದ್ದಾರೆ. ಮತ್ತು ನಾವು ಹುಡ್ಕೊಂಡು ಹೊಂಟಿವಿ, ಹುಡುಗ ಹೋಗ್ತಿರಲಿಲ್ಲ, ಶ್ರೀಶೈಲಕ್ಕೆ ಹೋಗ್ತೀವಿಲ್ಲ, ಕಲ್ಯಾಣಕ್ಕೆ ಕೂಡ ಸಂಘಕ್ಕೆ ಹೋಗ್ತಿರಲ್ಲ. ಅವ್ರು ಹುಡುಕ್ಬೇಡ್ರಪ್ಪ ಅಂದ್ರು ನಾವು, ನೀವೇ ಬೇಕಾದ ಹೇಳಿ ನಾವು ಹುಡ್ಕವ್ರೆ. ಯಾಕೆ ನಮಗೆ ಸಿಕ್ಕಿಲ್ವಲ್ಲ, ನಾವು ಹಿಂಗೆ ಹೇಳ್ಕೊಂಡು ಕೂತ್ ನೋಡಿಲ್ವಲ್ಲ, ಸಿಕ್ಕಿಲ್ಲ ನಡಿ ನಾವು ಬರ್ತೀವಿ ನಾವು. ಆದರೆ ಅಲ್ಲಿಗೆ ಹೋಗೋದು ತಪ್ಪಲ್ಲ, ನಮ್ಮಲ್ಲಿ ಇಲ್ಲ ಅಂತ ಹೋಗ್ಬಾರ್ದು. ದೇವ್ರು ನಮ್ಮಲ್ಲಿ ಇಲ್ಲ ಅಂತ ಹೋಗೋದು ತಪ್ಪು. ನಿಮ್ಮೊಳಗೂ ದೇವರಿದ್ದಾನೆ, ನಿಮ್ಮೂರಲ್ಲೂ ದೇವರಿದ್ದಾನೆ, ನಿಮ್ಮ ಮನೆ ಒಳಗೆ ನಿಮ್ಮ ದೇವ್ರ ಎಲ್ಲ ಕಡೆ ಇದೆ. ಶ್ರೀಶೈಲಕ್ಕೆ ಒಂದು ಮಜಾ ಬರ್ತದೆ, ಖುಷಿ ಬರ್ತದೆ, ಎಲ್ಲರೂ ಆನಂದ ಪಡೋದು ನೋಡೋದು. ಅದಕ್ಕೋಸ್ಕರ ಹೋಗ್ರಿ, ದೇವ್ರು ಹುಡ್ಕೊಂಡು ಹೋಗ್ಬೇಡಿ. ಉತ್ತರ ಭಾರತದಲ್ಲಿ ಇವತ್ತಿಗೂ ದೇವ್ರು ಹುಡ್ಕೊಂಡು ಹೋಗ್ತಾರೆ. ನಮ್ಮ ಮಠಕ್ಕೆ ಈಗ ಸ್ವಾಮಿಗಳು ಬರ್ತಿರ್ತಾರೆ, 5 ಜನ 6 ಜನ ಸಾಧುಗಳು ಬರ್ತಾರೆ. ಎಲ್ಲಿ ಕೊಂಡಿರ್ತಾರೆ ಗೊತ್ತಾ? ರಾಮೇಶ್ವರಕ್ಕೆ ಕೊಂಡಿರ್ತಾರೆ, ಕಾಶಿಯಿಂದ ಬಂದಿರ್ತಾರೆ, ಹರಿದ್ವಾರದಿಂದ ಬಂದಿರ್ತಾರೆ. ಒಂದು ಸುಳ್ಕೊಂತಾರೆ. ಈ ಪರಿಚಯ ಆಗಿಬಿಟ್ಟಿದೆ ಮಹಾಮನೆ. 1 ತಿಂಗಳಲ್ಲಿ 2 ತಿಂಗಳು ಒಬ್ಬೊಬ್ಬರು ಒಂದು ತಂಡ ಇದೇ ಇರ್ತದೆ. ನಾವು ಅವ್ರಿಗೆ ಚೆನ್ನಾಗಿ ಕಂಡು ಅವ್ರಿಗೆಲ್ಲ ಕಾಣಿಸ್ತೀವಿ. ಮತ್ತೆ ಅವ್ರ ಜೊತೆ ಏನೋ ವಾದ ವಿವಾದ ಮಾಡೋಕ್ಕೆ ಹೋಗಲ್ಲ. ಯಾಕೆ ಪಾಪ ಇನ್ನೂ ಅಲಿತಾ ಇದ್ದಾರೆ. ರಾಮೇಶ್ವರಕ್ಕೆ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ. 12 ಜ್ಯೋತಿರ್ಲಿಂಗ ಮುಗಿಸಿದವರಿಂದ ನಾವು 12 ಅಂದ್ರೆ ಎಷ್ಟು? 12 ಜ್ಯೋತಿರ್ಲಿಂಗ, 52 ಶಕ್ತಿಪೀಠ. ಮೋದಿನೇ ಮುಗಿಸ್ಬೇಕಂತ ನಿಮ್ಮ ಪಾಪ ಸ್ವಾಮಿಗಳಿಗೆ ಮೋದಿಗೆಲ್ಲ ಜ್ಞಾನ ಇದೆ, ಧ್ಯಾನ ಇದೆ, ಎಲ್ಲದೂ ಇದೆ. ಆದರೂ ಗಂಗನಲ್ಲಿ ಮುಳುಗಿ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಏನು ಮಾಡ್ತೀರಿ? ಯಾಕೆ? ಅವ್ರಿಗೆ ರಾಜಕಾರಣ ಇರ್ತದೆ ಬಿಡ್ರಿ, ರಾಜಕೀಯ ಉದ್ದೇಶ ಇರ್ತದೆ. ಮೋದಿಗೆ ದೇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಧ್ಯಾನ ಮಾಡ್ತಾರೆ ಮೋದಿ ದಿವಸ. ಆದರೆ ಅಲ್ಲಿ ರಾಜಕೀಯ ಇರ್ತದೆ. ಆದರೆ ಸತ್ಯ ಸಂಗತಿ ಏನಂದ್ರೆ, ಗಂಗೆಯಲ್ಲಿ ಮುಳುಗಿದ್ರೆ ದೇವ್ರು ಸಿಗಲ್ಲ. ಇದನ್ನು ಹೇಳ್ಕೊಟ್ರು. ಹೇಳ್ತಾರೆ, ಪ್ರಭುದೇವರು ಹೇಳ್ತಾರೆ, ಸುತ್ತಿ ಸುತ್ತಿ ಬಂದಡಿಲ್ಲ, ಸುತ್ತಿ ಸುತ್ತಿ. ಇನ್ನು ಸಿದ್ಧಲಿಂಗೇಶ್ವರ ಹೇಳ್ತಾರೆ, ನೀನು ಈ ಭೂಮಿನೆಲ್ಲ ಪ್ರದಕ್ಷಿಣೆ ಮಾಡಬಾರಪ್ಪ, ನಿಮ್ಗೇನು ದೇವರು ಸಿಗಲ್ಲ ಅಂತ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ್ಟ ತುದಿಯ ಮೇರು ಗರಿಯ ಮೆಟ್ಟಿ ಕೂಗಿದಡಿಲ್ಲ, ಅತ್ತಲಿತ್ತ ಮನವ ಚಿತ್ತದಲ್ಲಿ ಸಂದೈಸವಲ್ಲಡೆ ಬಚ್ಚವರಿಯ ಬಯಲು ಗುಹೇಶ್ವರ. ಆದರೆ ಈ ವಚನ ಹೇಳ್ಬೇಕಾದ್ರೆ ಅಲ್ಲಮಕ್ಕಳು ಸುಮ್ಮನೆ ಹೇಳಿಲ್ಲ.
ಅವ್ರು ಸುತ್ತಿದ್ದಾರೆ ಭಾಳ. ಬಳ್ಳಿಗಾವಿಂದ ಹಿಡ್ಕೊಂಡು ಆಫ್ಘಾನಿಸ್ತಾನದವರೆಗೆ ಸುತ್ತಿದ್ದಾರೆ, ಆಫ್ಘಾನಿಸ್ತಾನದಿಂದ ಹಿಡ್ಕೊಂಡು ಶ್ರೀಶೈಲದವರೆಗೆ ಸುತ್ತಿದ್ದಾರೆ, ಕಲ್ಯಾಣ ತನಕ ಸುತ್ತಿದ್ದಾರೆ. ಆಮೇಲೆ ಈ ವಚನ ಹೇಳಿದ್ದಾರೆ, ಇಷ್ಟಲಿಂಗ ಸಿಕ್ಕ ಮೇಲೆ ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷಗಂಗೆಯ ಮಿಂದಡಿಲ್ಲ, ತುಟ್ಟ ತುದಿಯ, ಬರೀ ಬೆಟ್ಟ ಅಲ್ಲಪ್ಪ, ಬೆಟ್ಟದ ತುದಿ, ಹಿಮಾಲಯ ತುದಿಗೆ ಹೋಗಿ ಮೌಂಟ್ ಎವರೆಸ್ಟ್ ಅಥವಾ ದೇವ್ರ ಸಿಗಲ್ಲ. ಯಾಕೆ ಹೋಗುವಾಗ ಹೆಂಗಿರ್ತಾರೋ ಬರುವಾಗ, ಈಗ ಅಮರನಾಥ ಯಾತ್ರೆ ಮಾಡಿದ್ರಲ್ಲ, ಏನಾದ್ರು ಬದಲಾವಣೆ ಆದ್ರೂ ಹೋಗುವಾಗ ಹೆಂಗಿದ್ರು ಬರುವಾಗಲೂ. ನೀವಿನ್ನೂ ಒಂದು ತಿಂಗಳು ಪ್ರವಚನ ಕೇಳಿದ್ರೆ ನಿಮ್ಮಲ್ಲಿ ಏನೋ ಒಂಚೂರು ಬದಲಾವಣೆ ಬರ್ಬೋದು. ನಮ್ಮ ನಿಂಗಣ್ಣನ ಒಂಚೂರು ಬದಲಾವಣೆ ಬಂದಿದೆ. ಅವನು ನಿಂಗಣ್ಣ ನಮ್ಮ ಅಧ್ಯಕ್ಷರು ಹೇಳ್ತಿರ್ತಾರೆ, ಅಪ್ಪಳು ಸಿಕ್ಕಾಪಟ್ಟೆ ಚಹಾ ಕೊಡ್ತಿದ್ದೇನೆ ನಾನು. ಆ್ಯಸಿಡಿಟಿ ಅಂದರೆ ಏನ್ರಿ? ಸಿಕ್ಕಾಪಟ್ಟೆ ಆ್ಯಸಿಡಿಟಿ, ತಲೆನೋವು. ಈಗ ಚಹಾ ಬಿಟ್ಮೇಲೆ ತಲೆನೋವು ಆಯಿತು, ಚಹಾನೂ ಹೋಯ್ತು, ಆ್ಯಸಿಡಿಟಿನೂ ಹೋಯ್ತು. ಇದು ಪರಿವರ್ತನೆ ಅಲ್ಲ. ನೀನು ಅವ್ರಿಗೆ ಅಲ್ಲಿ ಹೋಗಿರ್ತಾರಲ್ಲ, ಅವ್ರಿಗೆ ಗಾಂಜಾ ಸೇರೋದು ಬಿಡಿಸ್ರಿ, ಯಾವ ಕಾರಣಕ್ಕೂ ಬಿಡಲ್ಲ. ಗೊತ್ತಾಯ್ತಲ್ವಾ? ಅಂದರೆ ಅವ್ರು ಹೇಳ್ತಾರೆ, ಈ ಗಾಂಜಾ ಇದ್ದರೆ ದೇವ್ರು ಸಿಗ್ತಾರಲ್ಲ ನಮಗೆ ಅಂತ. ಗೊತ್ತಾಯ್ತಲ್ವಾ? ಆದ್ದರಿಂದ ಪರಿವರ್ತನೆ ಆಗೋದಕ್ಕೆ ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು ಬಸವಣ್ಣ. ಪರಿವರ್ತನೆ ಇಲ್ಲ ಅಂದ್ರೆ ಏನು ಪ್ರಯೋಜನ? ಅದಕ್ಕೆ ಅನುಭವದಿಂದ ಮಾತ್ರ ಪರಮಾತ್ಮನ ಕಾಣ್ಬೋದು. ಅನುಭವ ಪ್ರಮಾಣ ಅಂತ ಕರೆದಿರೋದು ಅನುಭವ. ಅದಕ್ಕೆ ಆ ಸಂಸ್ಥೆಗೆ ಅಂತ ಹೆಸರಿಟ್ರು, ಅನುಭವ ಮಂಟಪ ಅಂತ ಹೆಸರಿಟ್ರು. ಗೊತ್ತಾಯ್ತಾ? ಇದು ಒಂದು ಸಣ್ಣ ಅನುಭವ ಮಂಟಪ ಇದ್ದಂಗೆ. ಈಗ ನಿಮಗೆ ಅಭಿಷೇಕ ಮಾಡ್ರಿ ಅಂತ ಹೇಳಂಗಿಲ್ಲ ನಾವು, ಅಥವಾ ಅಲ್ಲಿ ಹುಡ್ಕೊಂಡು ಹೋಗಿ ಶ್ರೀಶೈಲಕ್ಕಾಗಲಿ ಕೂಡಲ ಸಂಗಮಕ್ಕಾಗಲಿ ಅವ ಶರಣರನ್ನು ನೆನಪು ತಂದು ಕೊಡ್ತಾವೆ ಅಂತ ಕರ್ಕೊಂಡು ಹೋಗ್ತೀವಿ ನಿಮಗೆ. ಗೊತ್ತಾಯ್ತಲ್ವಾ? ನೆನಪು ತಂದು ಕೊಡ್ತವೆ. ಇನ್ನು ಮಂತ್ರಾಲಯಕ್ಕೆ ಹೋಗ್ತೀವಿ, ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳು ಅವ್ರ ಜೀವಂತ ಗದ್ದಿಗೆ ಆಗಿದೆ. ಅಲ್ಲಿ ಮಂತ್ರ ಜಪ ಮಾಡಿ 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 ಸಾಧಕರು ಅವರು ಕೂಡ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ದೇವರಲ್ಲ, ಅವರು ಬಹಳ ದೊಡ್ಡ ಸ್ವಾಮಿಗಳು. 350 ವರ್ಷದಿಂದ ಇದ್ದರು ರಾಘವೇಂದ್ರ ಸ್ವಾಮಿಗಳು. ಇಲ್ಲ ನಮ್ಮ ಕರ್ನಾಟಕದವರೇ ಅವರು. ನಂಜನಗೂಡು ಅವ್ರು ಹುಟ್ಟೋದು. ಆದ್ದರಿಂದ ಅಲ್ಲಿ ಹೋಗಿ ಬರೋಣ. ಅದಕ್ಕೆ ಬೇಗ ಬೇಗ ನೋಡಿ, ಈಗಾಗಲೇ 30 ಜನರು ದಾಟ್ಬಿಟ್ಟಿದೆ. ಗೊತ್ತಾಯ್ತಲ್ಲ? ಇನ್ನೊಂದು ಇವತ್ತೊಂದು ಬಸ್ ಪೂರ್ಣ ಆಗ್ಬೋದು ಅಂತ ಕಾಣಿಸುತ್ತೆ. ಅಕ್ಕ ಮಹಾದೇವಿ ಬಸ್ ಪೂರ್ಣ ಆಗಂಗೆ ಕಾಣಿಸ್ತದೆ. ಆದ್ದರಿಂದ ಆದಷ್ಟು ಬೇಗ ಬೇಗ ಬನ್ನಿ. ಮತ್ತು ಯಾವ ಸೀಟ್ ತೊಗೊಂಡಿರ್ತಾರೋ ಅದು ಮಾತ್ರ ಸಿಗುತ್ತೆ ನಿಮಗೆ. ಗೊತ್ತಾಯ್ತಲ್ವ? ಆದ್ದರಿಂದ ಭಾಳ ಆಮೇಲೆ ನಮ್ಗೆ ಆ ಸೀಟ್ ಬೇಕಾಗಿತ್ತು, ಈ ಸೀಟ್ ಬೇಕಾಗಿತ್ತು ಅಂತ ದಯವಿಟ್ಟು ಯಾರು ಅನ್ಬೇಡಿ. ನೀವು ಕೇಳಿದ ಸೀಟ್ ಸಿಗೋದಿಲ್ಲ, ಪಡ್ಕೊಂಡಿದ್ದ ಸೀಟ್ ಸಿಗುತ್ತೆ. ಗೊತ್ತಾಯ್ತಲ್ವ? ಆಮೇಲೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಕೊಟ್ಟ ಮೇಲೆ ಇಲ್ಲಿಂದ ಒಂದು ಪ್ರವಾಸ ಕರ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ನೆನ್ಪಿಟ್ಕೊಳ್ಳಿ, 7 ಗಂಟೆಗೆ ಬಿಡಬೇಕಾಗುತ್ತೆ. 6 ಗಂಟೆಗೆ ಬಸ್ ಬರ್ತದೆ, 7 ಗಂಟೆಗೆ ಹೊರಟುಬಿಡ್ಬೇಕು. ಸಂಜೆ ಪ್ರಸಾದ ವ್ಯವಸ್ಥೆ ನಾವೇ ಮಾಡ್ತೀವಿ. ನೀವೇ ನಮ್ಮ ಬುತ್ತಿ ಗಿತ್ತಿ ಕಟ್ಕೊಳ್ಬೇಕು ಅಂತಿಲ್ಲ. ಬೇಕಾದರೆ ಬುತ್ತಿ ಕಟ್ಕೊಳ್ಳಿ, ಉಂಡಿ ಚೂಡ ಮಾಡಿ ಇಟ್ಕೊಳ್ಳಿ. ಅದು ತುಂಬ ಭಾರ ಮಾಡ್ಕೋಬೇಡಿ. ರಾತ್ರಿ ನಿಮಗೆ ಪ್ರಸಾದ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡ್ತೀವಿ. ಯಾಕಂದರೆ ಬೆಳಿಗ್ಗೆ ನಾವು ಸಾಧ್ಯವಾದಷ್ಟು ಬೇಗ ಶ್ರೀಶೈಲ ಮುಟ್ಟಬೇಕು. 8, 9, 10 ಮಾಡಬಾರ್ದು. ಆದ್ದರಿಂದ 7 ಗಂಟೆಗೆ ನಾವು ಶ್ರೀಶೈಲ ಮುಟ್ಟಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ. ಸಾಧ್ಯ ಆದ ಮಧ್ಯೆಯೇ ಸ್ನಾನ ಮಾಡಿಸ್ಕೊಂಡು ನಿಮಗೆ ಶ್ರೀಶೈಲಕ್ಕೆ ಹೋಗಿ ನೀವು ನೋಡಲಿಕ್ಕೆ ಶುರು ಮಾಡಬೇಕು. ಆ ಥರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದ್ದರಿಂದ 7 ಗಂಟೆಯಿಂದ ನಾವು ಬಸ್ ಬಿಡಬೇಕು. ಇಲ್ಲಿಂದ 6 ಗಂಟೆಗೆ ಬಸ್ ತಂದು ನಿಲ್ಸಕ್ಕೆ ಹೇಳ್ತೀನಿ ಅವ್ರಿಗೆ. 7 ಗಂಟೆಗೆ ನಾವು ಹೊರಟು ಬಿಡೋಣ. ಅವತ್ತು ಯಾರ್ಯಾರು ಇರ್ತೀವಿ ಅವತ್ತು ಸಂಜೆ ಪ್ರಸಾದ ಚಿಂತೆ ಮಾಡಬೇಡಿ. ಮತ್ತು ಮೊಸರು ಬುತ್ತಿ ಅದು ಏನು ಕಟ್ಕೊಳ್ಳೋದು ಬೇಡ. ಒಂದು ಕಡೆ ಮಾಡಿಸೋಣ. ಒಂದು ಕಡೆ ಮಾಡಿಸಿ ಎಲ್ಲರೂ ಆನಂದ ನಿಶ್ಚಿಂತವಾಗಿರೋವ. ನೀವು ಅಡುಗೆ ಚಿಂತೆ ಮಾಡಲೇಬೇಡಿ. ನೀವು ಖುಷಿಯಾಗಿ ಬನ್ನಿ. ಮತ್ತು ತುಂಬ ಭಾರ ಮಾಡ್ಕೋಬೇಡಿ. ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೋಬೇಡಿ. 5 ವರ್ಷದವರೆಗಿರೋ ಮಕ್ಕಳನ್ನ ಯಾರ್ಯಾರು ಹೊರಪಿಸ್ಬಿಟ್ಟು ಬನ್ನಿ. ನೀವು ಆನಂದ ಅನುಭವಿಸ್ಬೇಕು. ಆ 3 ನೀವು ತೀರಾ ಸಣ್ಣ ಮಕ್ಕಳನ್ನ ಕರ್ಕೊಂಡ್ರೆ ನಿಮ್ಗೆ ಆನಂದ ಆಗಲ್ಲ. ಪ್ರವಾಸ ಬರೀ ನಿಮ್ಗಷ್ಟೇ ಆನಂದ ಆಗುತ್ತೆ ಅಲ್ಲ, ಆ ಪಕ್ಕದವ್ರದ್ದು ಆನಂದ ಕೆಡಿಸ್ಬಿಡ್ತೀವಿ. ಗೊತ್ತಾಯ್ತಲ್ಲ? ನಿಮ್ಮ ಮಗು ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ. ಒಂದು 2 ವರ್ಷದ 1 ವರ್ಷದ ಮಗು ರಾತ್ರಿ ಎಲ್ಲ ಅಳಕ್ಕೆ ಶುರು ಮಾಡ್ತಾನೆ. ಆ ಹಾಲಲ್ಲಿ ಮಲಗಿದವ್ರಲ್ಲೇ ಹೆಚ್ಚಾಗ್ಬಿಡ್ತಾರೆ. ದಯಮಾಡಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ನಿಮಗೆ ಬೇಕಾದರೆ ಆಮೇಲೆ ಮುಂದಿನ ಪ್ರತಿ ವರ್ಷ ನಾವು ಏನಾದ್ರು ಒಂದು ಪ್ರವಾಸ ತೆಗೆದಿರ್ತೀವಿ. ಆ ಮಗು ದೊಡ್ಡದಾದ್ಮೇಲೆ 5 ವರ್ಷ ಆದಮೇಲೆ 6 ವರ್ಷ ಆದಮೇಲೆ ಅದಕ್ಕೂ ಟಿಕೆಟ್ ಕೊಟ್ಟು ಕರ್ಕೊಂಡ್ಬಂದು. ಅದರಿಂದ ಆ ಮಕ್ಕಳದ್ದು ಕಾಟ ನೀವು ತಗೋಬೇಡಿ, ಬೇರೆಯವ್ರಿಗೂ ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಮಾತುಗಳನ್ನು ಮುಗಿಸೋಣ. ಅನುಭವ ಮಂಟಪದ ಬಗ್ಗೆ ತಿಳಿಸಿದ್ದೀವಿ. ನಾಳೆ ಕಿನ್ನರೆಯನ ಪರೀಕ್ಷೆ.
ಅಕ್ಕ ಮಹಾದೇವರು ಕಿನ್ನನೆಯ ಪರೀಕ್ಷೆ ಮಾಡ್ತಾನೆ, ಕಿನ್ನರಿ ಬೊಮ್ಮಯ್ಯ. ಅದನ್ನ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ. ಇಲ್ಲಿಯವರೆಗೆ ಪೂಜ್ಯರು